ಎಲ್ಲ ರೈತರಿಗೆ ನಮಸ್ಕಾರ. ನಮ್ಮ 39ನೇ ಶುಗರ್ ಕೇನ್ ಕಾರ್ಪೊರೇಷ್ ಮೀಟಿಂಗ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿಂದ ವಿಷಯ ಬಂದು ವೈಜ್ಞಾನಿಕವಾಗಿ ರಸಗೊಬ್ಬರ ಬಳಕೆ. ಅದು ಯಾವ ಟೈಪ್ ನಾವು ಗೊಬ್ಬರ ಹಾಕ್ಬೇಕು, ಈಗ DAP ಹಾಕ್ಬೇಕಾ, ಒಂದ್ ಕಡೆ ಅವೈಲೇಬಲ್ ಇರ್ತೈತಿ, ಇರಂಗಿಲ್ಲ. DAP ಹಾಕ್ಬೇಕು, ಎಷ್ಟ್ ಹಾಕ್ಬೇಕು, 10, 26, 26 ಎಷ್ಟ್ ಹಾಕ್ಬೇಕು, 12, 16 ಸಿಕ್ಕರೆ ಎಷ್ಟ್ ಹಾಕ್ಬೇಕು, ಸಂಪೂರ್ಣವಾಗಿ ವೈಜ್ಞಾನಿಕವಾಗಿ ಯಾವ ಎಷ್ಟೆಷ್ಟು ಪ್ರಮಾಣ ಇರ್ತದೆ, ಎಷ್ಟು ಕೊಟ್ರೆ ಇದಾಗ್ತತಿ ಅನ್ನೋದ ಡಾಕ್ಟರ್ ಸಂಜಯ್ ಮಾನ್ಯನ್ ಅವ್ರ ಎಲ್ಲ ಸಂಪೂರ್ಣ ಅವ್ರು ಇದ್ ಮಾಡಿ ಕೊಡ್ತಾರ. ಅದಕ್ಕೆ ದಯಮಾಡಿ ಎಲ್ಲಾರು ಒಂದ್ ಪೆನ್ ಒಂದ್ ಪೇಪರ್ ತಗೊಂಡ್ ಅವ್ರು ಹೇಳ್ದಂಗ ಯಾವ ಪ್ರಮಾಣ ಎಷ್ಟ್ ಇರ್ತೈತಿ ಬರ್ಕೋರಿ. ನಿಮ್ಗ ಪ್ರೂಫ್ ನಿಮ್ಮಲ್ಲಿ ನೋಡ್ಕೊಂಡ್ ಯಾವ್ದು ಅವೈಲೇಬಲ್ ಐತಿ, ಎಷ್ಟ್ ಇದು ಹಾಕ್ಬೇಕಂತ ಅನ್ನೋದ ಗೊತ್ತಾಗ್ತೈತಿ. ಅದಕ್ಕೆ ದಯಮಾಡಿ ಎಲ್ಲಾರು ಅದನ್ನ ನೋಟ್ ಮಾಡ್ಕೊಂಡ ಇವತ್ತಿನ ಮೀಟಿಂಗ್ ಪ್ರಾರಂಭ ಮಾಡೋಣ. ಸಂಜಯ್ನ ನಮಸ್ಕಾರ. ನಮಸ್ತೆ. ನಮಸ್ತೆ. ನಮಸ್ಕಾರ ಸರ್. ನಮಸ್ಕಾರ. ನಿಮ್ಮ ನಮಸ್ಕಾರ. ಪ್ರೆಸೆಂಟೇಶನ್ ಸ್ಟಾರ್ಟ್ ಮಾಡಿ. ಲಾಸ್ಟ್ ಸಂಡೇ ನಾವ 3 ಸಂಡೇ ಸಲುವಾಗಿ ಒಂದ್ ಡಿಸ್ಕಷನ್ ಮಾಡೋದತ್ತ ಫೈನಲ್ ಮಾಡಿದ್ವಿ. ಶ್ರೀ ಸುಧೀರ್ ಕಟ್ಟಿ ಅವ್ರು ಹೇಳಿದ್ರು, ಈ ಹಿಂದಿದಾಗ ನೀವೇನ್ ಅದರ್ ಸ್ಟೇಟ್ ಸಲುವಾಗಿ ಏನ್ ಮಾಡಿದಿರಿ ಅದ ಪ್ರಕಾರ ಕನ್ನಡದಾಗ 3 ಸಂಡೇ ನಾವು ಇಲ್ಲಿ ಮಾಡೋಣ. ಅದ್ರಾಗ ಪೈಲಾ ಸಂಡೇದಾಗ ನಾವೇನ್ ನೋಡಿದ್ವಿ, 2 ಪಾಯಿಂಟ್ ನಾವು ಅದ್ರಾಗ ಚರ್ಚೆ ಮಾಡಿದ್ವಿ. ಒಂದ ಸಾಯಿಲ್ ಫರ್ಟಿಲಿಟಿ, ಅಂದ್ರೆ ಸಗಣಿ ಗೊಬ್ಬರ, ತಿಪ್ಪಿ ಗೊಬ್ಬರ ಇರ್ಲಿ, ಉಳ್ಕೆದ್ ಏನೇನ್ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಐತಿ ಅದೆಷ್ಟ್ ಹಾಕ್ಬೇಕು, ಯಾಕೆ ಹಾಕ್ಬೇಕು, ಇತರ ಮ್ಯಾಗ ಒಂದ್ ಡಿಸ್ಕಷನ್ ಆಯ್ತು. ಎರಡನೇದಂದ್ರ ಪ್ಲಾಂಟೇಶನ್ ಮೆಥಡ್ ಹೆಂಗ್ ಇರ್ಬೇಕು, ಸಾಲ್ ಎಷ್ಟು ಸಾಲಿಂದ ಬಿಡಬೇಕು, ಅದ್ರಾಗ ಕಣ್ಣು ಹೆಂಗ್ ಹಚ್ಬೇಕು, 1 ಕಣ್ಣಿಂದ 2 ಕಣ್ಣಿಂದ, ಇತರ ಮ್ಯಾಗ ಎಲ್ಲಾ ಪೂರಾ ಡಿಸ್ಕಷನ್ ನಾವು ಮಾಡಿದ್ವಿ. ಇದ್ರಾಗ ಸಾಯಿಲ್ ಫರ್ಟಿಲಿಟಿದಾಗ ನಾನ್ ನೋಡಿದೆ ಅಂದ್ರೆ ಏನೋ ಎಷ್ಟೋ ಆಗ್ಲಿ ಪ್ಲಾಂಟೇಶನ್ ಮಾಡೋಕ್ಕಿಂತ ಮೊದಲ ನಮಗ ಅದ್ರಾಗ ಆರ್ಗ್ಯಾನಿಕ್ ಮ್ಯಾನ್ಯೂರ್ ಅದ್ರಾಗ ಹಕ್ಕಾಕಬೇಕು, ಅಂದ್ರನ ಮುಂದ್ ಹೋಗಿ ಕಬ್ಬ ಚಲೋ ಬರ್ತೈತಿ. ಇದೊಂದ್ ನಮಗ ಧ್ಯಾನದಾಗ ಬಂದಿತ್ತು. ಈ ಪ್ರಕಾರ ನೋಡಿದ್ರ ಪ್ಲಾಂಟೇಶನ್ ಮಾಡೋದ್ನಾಗ ನಾವೇನ್ ವಿಚಾರ ಮಾಡಿದ್ವಿ, ಮಡ್ಡಿ ಅಡವಿ ಅಥವಾ ಲೈಟ್ ಅಡವಿ ಇದ್ರ 4.5 ಫೂಟ್ ಸಾಲ್ ಬೇಕು. ಡೀಪ್ ಬ್ಲಾಕ್ ಸಾಯಿಲ್ ಅಡವಿ ಇದ್ರ 5 ಫೂಟ್ ಸಾಲ್ ಬೇಕು. 4.5 ಮತ್ತು 5 ಫೂಟ್ ಸಾಲ್ದಾಗ ಪವರ್ ಟಿಲ್ಲರ್ಲೆ ಬೋದಿಗೆ ಹಾಕಕ್ ಬರ್ತೈತಿ, ಮಣ್ಣು ಎರ್ಸಕ್ ಚಂದ ಅಂತದ್ ಬರ್ತೈತಿ. ಅಂದ್ರ ಪವರ್ ಟಿಲ್ಲರ್ ಅದ್ರಾಗ ನಡಿತೈತಿ. ಜರ್ ಕರ್ತ ನಮಗ 4 ಗಾಲಿದ ಸಣ್ಣ ಟ್ರ್ಯಾಕ್ಟರ್ ಏನ್ ಇದಾವಲ್ಲ, ಮಿತ್ಸುಬಿಶಿ ಐತಿ, ಯುವರಾಜ್ ಐತಿ, ಸೋನಾಲಿಕಾ ಐತಿ, ಅದ್ರ ಕುಬೋಟೋ ಐತಿ. ಸಣ್ಣ ಟ್ರ್ಯಾಕ್ಟರ್ಲೆ ಜರ್ ಕರ್ತ ಮಣ್ಣು ಎರ್ಸೋದಿದ್ರ ಅದಕ್ ಬೇಕಾದ್ರೆ ನಮಗ 6 ಫೂಟ್ ಸಾಲ್ ತೆಗಿಬೇಕು. ಅಂದ್ರೆ 4.5 5 ಫೂಟ್ದಾಗ ಪವರ್ ಟಿಲ್ಲರ್ ಮತ್ತ ಸಣ್ಣ ಟ್ರ್ಯಾಕ್ಟರ್ಲೆ ಮಾಡೋದಿದ್ರ 6 ಫೂಟ್ ಸಾಲ್ ಬೇಕು. ಇದ್ರಾಗ ಒಂದ ಮೇನ್ ಏನೈತಂದ್ರ 6 ಫೂಟ್ ಸಾಲ್ ಇರ್ಲಿ, 5 ಫೂಟ್ ಇರ್ಲಿ, 4.5 ಫೂಟ್ ಇರ್ಲಿ, ಎಲ್ಲಾ ಇದ್ರಾಗ 2-3 ತಿಂಗಳದಾಗ 4 ತಿಂಗಳದಾಗ 60,000 ಅಥವಾ 65,000 ತಕ ಮರಿ ಬರಬೇಕು ಅದ್ರಾಗ. ಮತ್ತ ಮ್ಯಾಗಿಂದು 20-25,000 ಮರಿ ಬ್ಯಾರೆ ಬ್ಯಾರೆ ಕಾರಣಲೆ ಸತ್ತು ಹೋಗ್ತಾವು. ಅಂದ್ರ ನಾವು ಸುಳಿ ಸಾಯೋದಾತೇವ್, ಅದ್ರಾಗ ಏನ್ ಸಾಯ್ತಾವು, ಬೋದಿಗೆ ಹಾಕುತ್ನ್ಯಾಗ ಒಂದ್ ಸ್ವಲ್ಪ ಮುರಿದ್ ಹೋಗ್ತಾವು. ಮುಂದ್ ಹೋಗಿ ಇಂಟರ್ನೋಡ್ ಬೋರರ್ ಬರ್ತೈತಿ, ಅದ್ರಾಗ ಏನ್ರೆ ಸ್ವಲ್ಪ ಮುರಿದ್ ಹೋಗ್ತಾವು. ಹಿಂಗ ಕಡಿಮೆ ಒಂದ್ 20-25,000 ಕಡಿಮೆ ಆಗ್ತಾವ. ಮತ್ತೆ 40,000 ಶುಗರ್ ಫ್ಯಾಕ್ಟ್ರಿಗೆ ಹೋಗ್ತಾವ. ಇದ್ 40,000 ಪೈಲಾದಿಂದ ಉಳಿಬೇಕು. 60-65,000 ಹೆಚ್ಚಿಗೆ ನಮಗ ಮರಿ ಬೇಡ. ಅದಕ್ಕಿಂತ ಹೆಚ್ಚ ಮರಿ ಬರ್ತಾ ಹಿಂಗ ಅನ್ಸಕ್ ಹತ್ತಿದ್ರ ಪೈಲಾ ಸ್ಮಾಲ್ ಅರ್ದಿಂಗ್ ಅಪ್ ಮಾಡೋದು. ಅಂದ್ರೆ ಸ್ವಲ್ಪ ಒಂದು 2 ಇಂಚ ಮಣ್ಣು ಅದಕ್ಕ ಕಬ್ಬಿಗೆ ಪೈಲಾ ಹಚ್ಚೋದ 2-2.5 ತಿಂಗಳದಾಗ. ಅದರ ನಂತರ 3-3.5 ತಿಂಗಳ 4 ತಿಂಗಳದಾಗ ಮಣ್ಣು ಎರ್ಸೋದಿರ್ತೈತಿ, ಬೋದಿಗೆ ಹಾಕೋದಿರ್ತೈತಿ. ಈ ಪ್ರಕಾರ ಮಾಡಿ ಸಂಖ್ಯೆ ಜರ್ಕರ್ತ ನಾವು ಕರೆಕ್ಟ್ ಇಟ್ಟಿದ್ರ ಅವರೇಜ್ ನಮಗ ಚಲೋ ಸಿಗ್ತೈತಿ. ಅಂದ್ರೆ ಸಂಖ್ಯೆ ಒಂದು ಕರೆಕ್ಟ್ ಇಡ್ಬೇಕು, ಸಾಲ ಆ ಪ್ರಕಾರ ಬಿಡಾಕ್ಬೇಕು. ಮತ್ತ ಪೈಲಾ ತಿಪ್ಪಿ ಗೊಬ್ಬರ ಇರ್ಲಿ, 2ನೇದಂದ್ರ ಫ್ಯಾಕ್ಟ್ರಿ ಕಂಪೋಸ್ಟ್ ಇರ್ಲಿ, 3ನೇದ ವರ್ಮಿ ಕಂಪೋಸ್ಟ್ ಇರ್ಲಿ, ಪೋಲ್ಟ್ರಿ ಮ್ಯಾನ್ಯೂರ್ ಇರ್ಲಿ, ಪೋಲ್ಟ್ರಿ ಅಂದ್ರೆ ಕೋಳಿ ಗೊಬ್ಬರ ಇರ್ಲಿ, ಅಥವಾ ಹಿಂಡಿ ಬೇರೆ ಬೇರೆ ಹಿಂಡಿ ಅದಕ್ ನಾವ್ ಹಾಕಾಕ್ ಬರ್ತೈತಿ. ಕುರಿ ಕುಣ್ಸೋದ್ ನಾವ್ ಆತೇವ್ ಅದು ಒಂದ ನಡಿತೈತಿ. ಮತ್ತೆ ಲಾಸ್ಟ್ ಅಂದ್ರ ನಾವದ ಹಸರು ಎಲಿ ತಪ್ಪಲ್ ಅಂದ್ರ ನಾವ್ ಆತೇನ ಹಸರ್ ತಪ್ಪಲ ಆತರದ ಗೊಬ್ಬರ ಮಾಡಬೇಕು. ಈ ಪ್ರಕಾರ ಮಾಡಿ ಪೈಲಾ ಅಡವಿ ಬಹಳಷ್ಟು ಚಂದ ಮಾಡಬೇಕು, ಭೂಮಿ ಚಂದ ಆಗ್ಬೇಕು. ಪ್ಲಾಂಟೇಶನ್ ಮೆಥಡ್ ನಾ ಏನ್ ಹೇಳಿನಿ ಆ ಪ್ರಕಾರ ಆಗ್ಬೇಕು. ಅದರ ನಂತರ ನಾವ ರಾಸಾಯನಿಕ ಗೊಬ್ಬರ ಎಷ್ಟು ಕೊಡೋದ, ಅದರದ ಏನೇನ್ ಫಾಯ್ದೆ ಐತಿ ಈಗ ನಾವ್ ನೋಡಕ್ ಅದೇವ್. ಒಂದ್ 2-3 ತಿಂಗಳದಾಗ ರಾಸಾಯನಿಕ ಗೊಬ್ಬರದ ಕಿಮ್ಮತ್ ಬಹಳ ಹೆಚ್ಚಾಗೈತಿ.
ಈ ಟೈಮ್ದಾಗ ಪೈಲಾಗತ್ಲೆ ಒಗಿರ್ 1-2 ಚೀಲ ಒಗಿರ್ 3 ಚೀಲ ಹಿಂಗ ಅಂದ ನಡೆಯಂಗಿಲ್ಲ. ಈಗ ನಾವ್ ವಿಚಾರ ಮಾಡಿ ಅದ್ರದ್ದು ಉಪಯೋಗ ಎಷ್ಟಿದೆ, ಯಾವಾಗ ಉಪಯೋಗ ಆಗ್ತೈತಿ, ಈ ತರದೆಲ್ಲಾ ವಿಚಾರ ಮಾಡಿ ನಮಗ ಅದಕ್ಕ ಕೊಡಾಕ್ಬೇಕು. ಬರೋಬ್ರಿ. ಒಂದ್ ಎಕರೆದಾಗ 100 ಟನ್ ಕಬ್ಬು ತಗೊಳದಿತ್ತಂದ್ರ ಅವರೇಜ್ ನಾವ್ ಪೈಲಾ ಹೇಳ್ತೇನೆ. ಯೂರಿಯಾ 6 ಚೀಲ ಬೇಕು, ಅಮೋನಿಯಂ ಸಲ್ಫೇಟ್ 3 ಚೀಲ ಬೇಕು, ಫಾಸ್ಫರಸ್ ನಾವು DAP ದಾಗ ಕೊಟ್ಟಿದ್ರ 6 ಚೀಲ DAP ಬೇಕು, 5 ಚೀಲ ಪೊಟ್ಯಾಶ್ ಬೇಕು, ಮತ್ತ ಅದರ ಜೊತೆಲೆ ಇವು ನಾವು ಮುಖ್ಯ ಅನ್ನದ್ರವ್ಯ. ಅದು ನಾವು ಇತರ ಮ್ಯಾಗ ಹೆಚ್ಚ ಲಕ್ಷ್ಯ ಎಲ್ಲಾರು ಕೊಡ್ತೇವೆ, ಉಳ್ಕಿದ ಇತರ ಮ್ಯಾಗ ಹೆಚ್ಚ ನಾವು ಲಕ್ಷ್ಯ ಕೊಡಂಗಿಲ್ಲ. ಇವು ಯೂರಿಯಾ, ಅಮೋನಿಯಂ ಸಲ್ಫೇಟ್ ನೈಟ್ರೋಜನ್ ಸಲುವಾಗಿ ಆಯ್ತು, DAP ಫಾಸ್ಫರಸ್ ಸಲುವಾಗಿ ಆಯ್ತು, ಪೊಟ್ಯಾಶ್ ಸಲುವಾಗಿ ಆಯ್ತು. ಇವು ಇದರ ಮ್ಯಾಗ ಲಕ್ಷ್ಯ ನಾವು ಹೆಚ್ಚ ಕೊಟ್ಟೆ ಹೆಚ್ಚು ನಾವು ಅದಕ್ಕ ಕೊಡ್ತೇವೆ. ಆದ್ರ ನಮಗ ಬೇಕಾಗದ ಮೇನ್ ಅಂದ್ರೆ ಏನೈತಂದ್ರ ಮುಂದಿನ 2 ಖತ ಇನ್ನ ಬೆಸ್ಟ್ ನಮಗ್ ಕೊಡಾಕ್ಬೇಕು. ಯಾವ ಆದ್ ಕೊಟ್ರನ ಬಹಳ ಚಂದ ಅಂತದಾದ ತಯಾರಾಗ್ತಿದ್ವಿ. ಕಬ್ಬ ಚಲೋ ಬರೋದಿತ್ತಂದ್ರೆ ಇನ್ನ 2 ಟೈಪ್ ಖತ ನಮಗ್ ಕೊಡಾಕ್ಬೇಕು. ಒಂದಂದ್ರ ಸೆಕೆಂಡ್ರಿ ನ್ಯೂಟ್ರಿಯೆಂಟ್. ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಅಂದ್ರ ಅದ್ರಾಗ ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ ಮತ್ತೆ ಸಲ್ಫರ್ ಬರ್ತೈತಿ. ಕ್ಯಾಲ್ಸಿಯಂ, ಮ್ಯಾಗ್ನೇಷಿಯಂ, ಸಲ್ಫರ್ ಇದು ಕೊಡಾಕಬೇಕು. ಇದು ಅಲ್ಪ ಕೊಡಾಕ್ಬೇಕಂದ್ರ ಬಹಳ ಕಡಿಮೆ ಕೊಡೋದಿರ್ತೈತಿ. ನಾವು ಯೂರಿಯಾ 6 ಚೀಲ, ಅಮೋನಿಯಂ ಸಲ್ಫೇಟ್ 3 ಚೀಲ, DAP 6 ಚೀಲ, ಪೊಟ್ಯಾಶ್ 5 ಚೀಲ ಅಂದ್ರೆ ಇದೆಲ್ಲಾ ಕೂಡಿಸಿ ನೋಡಿದ್ರ 600 ಕಿಲೋ 700 ಕಿಲೋ 1 ಟನ್ ತಕ ಇದೆಲ್ಲಾ ಖತ ಕೊಡ್ತೇವೆ. ಆ ಮಾಡ್ಲೆ ನೋಡಿದ್ರ ಕ್ಯಾಲ್ಸಿಯಂ 50 ಕಿಲೋ ಬೇಕು, ಕ್ಯಾಲ್ಸಿಯಂ ನೈಟ್ರೇಟ್, ಸಲ್ಫರ್ 30 ಕಿಲೋ ಬೇಕು, ಮತ್ತ ಮ್ಯಾಗ್ನೇಷಿಯಂ ಸಲ್ಫೇಟ್ ಬೇಕು 50 ಕಿಲೋ. ಅಂದ್ರ ಆ ತರದ ಮಾಡ್ಲೆ ನೋಡಿದ್ರ ಬಹಳ ಕಡಿಮೆ ಆಗ್ತೈತಿ. ಆ ಕಾರಣದಿಂದ ಇದಕ್ಕ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ ಅಂತಾರ. ಸೆಕೆಂಡ್ರಿ ನ್ಯೂಟ್ರಿಯೆಂಟ್ 2ನೇ ನಂಬರ್ ಇದಕ್ಕೆ ಕೊಟ್ಟಿದ. ಇದು ಕೊಡೋದು ಬಹಳಷ್ಟು ಮಹತ್ವ ಇದೆ. ನುಸ್ತಾ NPK ಯೂರಿಯಾ, DAP, ಪೊಟ್ಯಾಶ್ ಕೊಟ್ರ ಕಬ್ಬು ಬರಂಗಿಲ್ಲ. ಅದರ ಜೊತೆಲಿ ಇದು ಕೊಡಾಕ್ಬೇಕಂದ್ರ ಕಬ್ಬು ಬಹಳಷ್ಟು ಚಲೋ ಬರ್ತೈತಿ. ಇದರ ಜೊತೆಲಿ ಮತ್ತೊಂದು ನ್ಯೂಟ್ರಿಯೆಂಟ್ ಕೊಡಾಕ್ಬೇಕು, ಅದರದ ಹೆಸರ ಮೈಕ್ರೋ ನ್ಯೂಟ್ರಿಯೆಂಟ್. ಮೈಕ್ರೋ ನ್ಯೂಟ್ರಿಯೆಂಟ್ ಬಹಳ ಅಲ್ಪ ಪ್ರಮಾಣದಾಗ ಕೊಡಾಕ್ಬೇಕು. ಅದರದ ಹೆಸರೈತಿ ಮೈಕ್ರೋ ನ್ಯೂಟ್ರಿಯೆಂಟ್. ಇದ್ರಾಗ 7 ಪ್ರಕಾರ ಇದಾವ. ಬ್ಯಾರೆ ಬ್ಯಾರೆ ಮೈಕ್ರೋ ನ್ಯೂಟ್ರಿಯೆಂಟ್ ದಾಗ 7 ಪ್ರಕಾರ ಇದಾವ. ಫೆರಸ್, ಜಿಂಕ್, ಕಾಪರ್, ಮ್ಯಾಂಗನೀಸ್, ಬೋರಾನ್, ಮೊಲಾಬ್ಡೆನಮ್ ಮತ್ತ ಕ್ಲೋರಿನ್ ಹಿಂಗ 7 ಪ್ರಕಾರ ಅದ್ರಾಗ ಇದಾವ. ಇವು 7 ಬ್ಯಾರೆ ನ್ಯೂಟ್ರಿಯೆಂಟ್ಸ್ ಇದಾವು. ಇವು ಅದಕ್ಕ ಬಹಳ ಮಹತ್ವ ಇದಾವ. ಬಹಳ ಕಡಿಮೆ ಕೊಡಾಕತ್ತೈತಿ. ಬಹಳ ಅಂದ್ರ ಬಹಳ ಕಡಿಮೆ ಕೊಡಾಕತ್ತೈತಿ. ಇದು ನಾವು ಯೂರಿಯಾ 6 ಚೀಲ ಅಂದ್ರೆ ಇದೆಲ್ಲಾ ಕೂಡಿಸಿ 1 ಟನ್ ಗಟ್ಲೆ ನಾವು ಅದು NPK ಕೊಡ್ತೀವಿ. ಆ ಪ್ರಕಾರ ನೋಡಿದ್ರ ಇದು ಒಟ್ಟ 20-30 ಕಿಲೋ 40 ಕಿಲೋ ಅಷ್ಟ ಕೊಡಾಕ್ಬೇಕು. ಆ ಪ್ರಕಾರ ನೋಡಿದ್ರ ಅದರ ಸಲುವಾಗಿ ಇದಕ್ಕ ಸೂಕ್ಷ್ಮ ಅನ್ನದ್ರವ್ಯ ಆತಾರ, ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಆತಾರ. ಬಹಳ ಅಲ್ಪ ಪ್ರಮಾಣದಾಗ ಕೊಡಾಕ್ಬೇಕು. ಫೆರಸ್, ಕಾಪರ್, ಜಿಂಕ್, ಮ್ಯಾಂಗನೀಸ್ ಮತ್ತು ಬೋರಾನ್ ಅದ್ರಾಗಿಂದ 7ದಾಗ 5 ಬಹಳ ಮಹತ್ವ. ಅದರದ ಎಷ್ಟು ಪ್ರಮಾಣ ಇಡಬೇಕು ಇದ ನಮ್ಮ ಗೌರ್ಮೆಂಟ್ ವತಿಯಿಂದ ಅದರದ ಗ್ರೇಡ್ ಮಾಡಕ್ ಹೇಳ್ತಾರ. ಅವ್ರು ಗ್ರೇಡ್ ಕೊಟ್ಟಿದ್ದಾರೆ. ಅದರ ಫೆರಸ್ ಎಷ್ಟು ಪರ್ಸೆಂಟೇಜ್ ಇರಬೇಕು, 2% ಫೆರಸ್ ಇರಬೇಕು, ಜಿಂಕ್ 5% ಇರಬೇಕು, ಕಾಪರ್ 1% ಇರಬೇಕು, ಮ್ಯಾಂಗನೀಸ್ 1% ಇರಬೇಕು. ಅಂದ್ರೆ ಈ ಪ್ರಕಾರ ಎಲ್ಲ ಅವ್ರು ಹೇಳಿಕೊಟ್ಟಿರ್ತಾರೆ. ಆ ಪ್ರಕಾರ ನಮಗ ಇದೆಲ್ಲಾ ಮಾಡಾಕ್ಬೇಕು. ಅದು ತಯಾರ್ ಬ್ಯಾಗ್ ಸಿಗ್ತಾವ ಮಾರ್ಕೆಟ್ದಾಗ. ಆ ತಯಾರ್ ಬ್ಯಾಗ 10 ಕಿಲೋದ್ ಬ್ಯಾಗ್ ಇರ್ತೈತಿ. ಇದ್ರಾಗ ಫೆರಸ್, ಜಿಂಕ್, ಕಾಪರ್, ಮ್ಯಾಂಗನೀಸ್, ಬೋರಾನ್, ಮೊಲಾಬ್ಡೆನಮ್ ಎಲ್ಲಾ ಅದ್ರಾಗ ಪ್ರಮಾಣದಾಗ ಇರ್ತೈತಿ. ಇಂಥವ್ 3 ಬ್ಯಾಗ್ ಕನಿಷ್ಠ ನಮಗ್ ಕೊಡಾಕ್ಬೇಕು. ಅಂದ್ರ 30 ಕಿಲೋ ಇದ್ ನಮಗ್ ಕೊಡಾಕ್ಬೇಕು. ಈಗ ನೋಡ್ರಿ ಅಂದ್ರೆ ಏನೇನ್ ಕೊಡ್ಬೇಕು? ಯೂರಿಯಾ 6 ಚೀಲ, ಅಮೋನಿಯಂ ಸಲ್ಫೇಟ್ 3 ಚೀಲ, ಡೈ ಅಮೋನಿಯಂ ಫಾಸ್ಫೇಟ್ ಅಂದ್ರೆ DAP 6 ಚೀಲ, ಪೊಟ್ಯಾಶ್ 5 ಚೀಲ, ಅದರ ಜೊತೆಲೆ ಕ್ಯಾಲ್ಸಿಯಂ ನೈಟ್ರೇಟ್ 50 ಕಿಲೋ, ಸಲ್ಫರ್ 30 ಕಿಲೋ, ಮ್ಯಾಗ್ನೇಷಿಯಂ ಸಲ್ಫೇಟ್ 50 ಕಿಲೋ, ಅದರ ಜೊತೆಲೆ ಮೈಕ್ರೋ ನ್ಯೂಟ್ರಿಯೆಂಟ್ ಮಿಕ್ಸರ್ 30 ಕಿಲೋ. ಇಷ್ಟ ಖತ ನಮಗ ಎಲ್ಲಾ 1 ವರ್ಷದಾಗ ಈ ಕಬ್ಬಿಗೆ ಕೊಡ್ಬೇಕು. ಇಷ್ಟ ಖತ ಟೈಮ್ಲಿ ಕೊಟ್ರ ಯಾವ ಟೈಮ್ದಾಗ ಯಾವ್ದು ಕೊಡ್ಬೇಕು ಆ ತರದ ನಾ ಈಗ ಮುಂದೆ ಹೇಳಾವಿದ್ದೀನಿ. ಈ ಪ್ರಕಾರ ಕರ್ತ ಎಲ್ಲಾ ಖತ ಅದ ಸಿಕ್ಕಿದ್ರ ಮತ್ತ ಪೈಲಾ ತಿಪ್ಪಿ ಗೊಬ್ಬರ ಇರ್ಲಿ ಉಳ್ಕೆದೆಲ್ಲ ಆರ್ಗ್ಯಾನಿಕ್ ಖತ ಅದಕ್ಕೆ ಟೈಮ್ ಬರೋಬ್ಬರಿ ಸಿಕ್ಕಿದ್ರ ಆಯ್ತ ನಮ್ಮದ ಬೇಕಾದ್ರ
ಒಂದು 100 ಟನ್ ತನಕ ಹೋಗಕ್ ಸಾಧ್ಯ ಇದೆ. ನೀರಿನ ವ್ಯವಸ್ಥೆ ಕರೆಕ್ಟ್ ಮಾಡಬೇಕು, ಪ್ಲಾಂಟ್ ಪ್ರೊಟೆಕ್ಷನ್ ವ್ಯವಸ್ಥಿತ ಮಾಡಬೇಕು. ಅದ್ ಮುಂದೆ ನಾ ಹೇಳಾವಿದೀನಿ. ಮುಂದಿನ ರವಿವಾರ ನಮಗ ಮಾತಾಡೋದೈತಿ. ಆ ಟೈಮ್ದಾಗ ಮುಂದಿನ ಎಲ್ಲಾ ಚರ್ಚೆ ಮಾಡೋದೈತಿ. ಈ ಪ್ರಕಾರ ಮಾಡಿದ್ರೆ 100 ಟನ್ ತನಕ ನಮಗ್ ಹೋಗಕ್ ಸಾಧ್ಯ ಇದೆ. ಈಗ ನಾ ಸುಧೀರ್ ಕಟ್ಟಿ ಅವ್ರ ಸಂಗಟ ಮಾತಾಡ್ತೀನಿ. ಅವ್ರಿಗೆ ನೋಡ್ರಿ, ಅಡವಿ ಎಲ್ಲಾ ಅವ್ರದ್ದು ತಯಾರಾಗೈತಿ, ಭೂಮಿ ತಯಾರಾಗೈತಿ. ಅದ್ರಾಗ ಕನಿಷ್ಠ 2 ಎಕರೆದಾಗ 24 ಟನ್ ಅವ್ರ ಕಂಪೋಸ್ಟ್ ಖತ ಮತ್ ಏನೇನ್ ತಯಾರು ಮಾಡಿದ್ದು ಎಲ್ಲಾ ಹಾಕಿದಾರು. ಅದರ ಜೊತೆಲೆ ಮತ್ತ ಅವ್ರ ಇದು ತಗೊಂಡ್ ಬಂದಾರ, ಅಂದ್ರ ಹಿಂಡಿ ಗ್ರೀನ್ ಮ್ಯಾನ್ಯೂರ್ ಒಂದಾಗೈತಿ, ಕಂಪೋಸ್ಟ್ ಹತ್ರಾಗ ಹಾಕಿದಾರು. ಬೆವಣಿ ಹಿಂಡಿ 1 ಟನ, ಮತ್ತೊಂದ್ ಯಾವ್ದ್ರಿ, ಮತ್ತೊಂದ್ ಯಾವ್ದ್ ಕರಜಗಿ ಹಿಂಡಿ ಅಂತ ಕರಜಗಿ ಹಿಂಡಿ 1 ಟನ್ ಇದು ಅವ್ರು ಕರ್ಸಿದಾರು. ಅದರ ಜೊತೆಲಿ ಮತ್ತ ಕಂಪೋಸ್ಟ್ ಖತ ಶುಗರ್ ಫ್ಯಾಕ್ಟ್ರಿದವ್ರು 1 ಟನ್. ಎಷ್ಟು ಟನ್ ರೀ? 100 ಬ್ಯಾಗ್ ಅಂದ್ರ ಎಷ್ಟು ಟನ್? 2 ಟನ್ ಆಗ್ತೈತಿ. ಅಂದ್ರೆ ಇದೆಲ್ಲಾ ಇತರದವ್ರು ತಯಾರಿ ಮಾಡಕ್ ಅದಾರ. 100 ಟನ್ ಕಿಂತ ಹೆಚ್ಚು ಹೋಗ್ಬೇಕ. ಆ ಪ್ರಕಾರ ಇವ್ರದೆಲ್ಲಾ ತಯಾರಿ ನಡೆದೈತಿ. 1 ಟನ್ ಕಿಂತ 100 ಕಿಂತ ಹೆಚ್ಚು ಟನ್ ಅವರೇಜ್ ಬರ್ಬೇಕು. 125 ಟನ್ ಹಿಡದ 150 ಟನ್ ಅವ್ರದ ತಯಾರಿ ನಡೆದೈತಿ. ಅದರ ಸಲುವಾಗಿ ಇಷ್ಟೆಲ್ಲಾ ಅವರು ತಯಾರಿ ಮಾಡಿದಾರು. 100 ಟನ್ ತನಕ ನಮಗ್ ಹೋಗೋದಿತ್ತಂದ್ರ ನಮಗೂ ಇದೆಲ್ಲಾ ತಯಾರಿ ಮಾಡಾಕ ಬೇಕು. ಅಂದ್ರನ ಅದ್ರಾಗ ಎಲ್ರೆ ನಮಗ ಅವರೇಜ್ ಚಂದ ಸಿಗ್ತೈತಿ. ಆ ಪ್ರಕಾರ ನಮಗ ತಯಾರಿ ಮಾಡಬೇಕು. ಪೈಲ ನಾ ಹೇಳಿದೀನಿ, ಕಂಪೋಸ್ಟ್ ಖತ ಇದೆಲ್ಲ ಹೆಂಗ್ ಹಾಕೋದ ಡಿಸ್ಕಷನ್ ಲಾಸ್ಟ್ ಸಂಡೇ ಆಗೈತಿ. ಪ್ಲಾಂಟೇಶನ್ ಮೆಥಡ್ ಹೆಂಗ್ ಬೇಕು ಅದಾಗೈತಿ. ಈಗ ರಾಸಾಯನಿಕ ಗೊಬ್ಬರ ಕೊಡೋದ ಎಷ್ಟ, ಹೆಂಗ್ ಕೊಡೋದ, ಯಾವಾಗ ಕೊಡೋದ, ಇತರ ಮ್ಯಾಗ ನಾವು ಚರ್ಚೆ ಮಾಡೋಣ. ಮತ್ತೊಂದು ಈಗ ನಾ ಹೇಳಿ ರಾಸಾಯನಿಕ ಗೊಬ್ಬರನ ಹಾಕ್ತೀನಿ. ನೀವು ರಸಗೊಬ್ಬರ ಹಾಕ್ತೀರೇನ್? ರಾಸಾಯನಿಕ ಗೊಬ್ಬರ ಏನೈತಿ, ಅತರ ಕಿಮ್ಮತ್ನು ಬಹಳ ಹೆಚ್ಚಾಗದೈತಿ. ಹಿಂಗ ರ್ಯಾಂಡಮ್ಲಿ ಒಗದೇನು ಉಪಯೋಗ ಇಲ್ಲ. ಈಗ ವಿಚಾರ ಮಾಡಿ ಎಲ್ಲ ಕೊಡಾಕ್ಬೇಕು. ಆ ದೃಷ್ಟಿಯಲ್ಲಿ ವಿಚಾರ ಮಾಡೋಣ. ಈಗ ನೋಡ್ರಿ, ಪೈಲ ಬೇಸಲ್ ಡೋಸದ್ ಪೈಲ ಚರ್ಚೆ ಮಾಡೋಣ. ಬೇಸಲ್ ಡೋಸ್ ಇಸ್ ವೆರಿ ಇಂಪಾರ್ಟೆಂಟ್. ಬಹಳಷ್ಟ ಆತರಾಗ ಮಹತ್ವ ಐತಿ. ಬೇಸಲ್ ಡೋಸ್ ಅಂದ್ರೆ ಏನ, ಸಾಲ ಬಿಟ್ಟಿದ ನಂತರ ಕಬ್ಬ ನಾವು ತಗೊಂಡ್ ಬರ್ತೀವಿ. ಆ ತರದ ಗಣಕಿ ತಯಾರು ಮಾಡಿ, ಸಣ್ಣ ಗಣಕಿ ಮಾಡಿ, 1 ಕಣ್ಣಿಂದಿರ್ಲಿ ಅಥವಾ 2 ಕಣ್ಣಿಂದಿರ್ಲಿ ಆತರ ಗಣಕಿ ತಯಾರು ಮಾಡಿ ಔಷಧದಾಗ ಮುಣಿಸಿ ನಾವು ಸಾಲದಾಗ ಯಾವಾಗ ಕಬ್ಬು ಹಚ್ಚತೇವು ಅದಕ್ಕಿಂತ ಪೈಲ, ಗಣಕಿ ಹಚ್ಚೋಕ್ಕಿಂತ ಪೈಲ, ಕಬ್ಬು ಹಚ್ಚೋಕ್ಕಿಂತ ಪೈಲ ಸಾಲದಾಗ ರಾಸಾಯನಿಕ ಗೊಬ್ಬರ ಹಾಕಿ ಮಣ್ಣದಾಗ ಅದು ಮಿಕ್ಸ್ ಮಾಡ್ಕೊಳಕ್ ಬೇಕು. ಅದಕ್ಕೆ ಆತರ ಬೇಸಲ್ ಡೋಸ್. ನಾವೇನ್ ಬೇಸಲ್ ಡೋಸ್ ಹತ್ರ ಕೊಡಾಕ್ ಅದೀವು, ಅದ ಬೇಸಲ್ ಡೋಸ ಪೈಲಾ ಕೊಟ್ಟ ಅದರ ನಂತರ ಲಾವಣಿ ಮಾಡಿದ್ದೀನಿ. ಮತ್ತ ಅದ್ರ ಅರ್ಧ ಭಾಗದಾಗ ಲಾವಣಿ ಪೈಲ ಮಾಡಿ ಅದ ರಾಸಾಯನಿಕ ಗೊಬ್ಬರ ನಂತರ ಅದಕ್ಕೆ ಕೊಟ್ಟಿದ್ದೇನೆ. ಇದ್ರಾಗನು 20-30% ಅದ್ರಾಗ ಈಲ್ಡ್ ಕಡಿಮೆ ಬರ್ತಿತ್ತು ಕಬ್ಬಿನ. ಇಷ್ಟ ಆ ತರದ ಮಹತ್ವ ಐತಿ. ಅದ ರಾಸಾಯನಿಕ ಗೊಬ್ಬರ ಪೈಲ ಹಾಕಿ ಅದರ ನಂತರ ಲಾವಣಿ ಮಾಡೈತಿ. ಅದ ರಾಸಾಯನಿಕ ಗೊಬ್ಬರ ಪೈಲ ಕಬ್ಬು ಹಚ್ಚೈತಿ ಮತ್ತು ನಂತರ ಅದಕ್ಕೆ ಕೊಟ್ಟೈತಿ. ಇದ್ರಾಗ 20-30% ಅವರೇಜ್ ನಮಗ ಕಡಿಮೆ ಸಿಗ್ತೈತಿ. ಇಷ್ಟ ಮಹತ್ವ ನಮ್ಮ ಇತರ ಸಲುವಾಗಿ ಬೇಸಲ್ ಡೋಸ್ ಸಲುವಾಗಿ ಐತಿ. ಬೇಸಲ್ ಡೋಸ್ ಕೊಡೋದಂದ್ರ ಬಹಳಷ್ಟು ಮಹತ್ವ ಇದೆ. ಅದ್ರ ಮ್ಯಾಗ ನಾವ ಲಕ್ಷ್ಯ ಕೊಡಾಕ್ಬೇಕು. ಬೇಸಲ್ ಡೋಸ್ದಾಗ ಏನೇನ್ ಕೊಡಾಕ್ಬೇಕು? ಒಂದಂದ್ರ ಯೂರಿಯಾ ನೈಟ್ರೋಜನ್ ಬಹಳ ಕಡಿಮೆ ಆಗ್ತೈತಿ. ಯೂರಿಯಾದಾಗ ನಾವು ಕೊಡ್ತೀವಿ ಬಹಳಷ್ಟು ಕಡಿಮೆ ಬೇಕು. ಯೂರಿಯಾ ಹೆಚ್ಚು ಕೊಡೋದಿಲ್ಲ. ಕೆಲವೊಂದ್ ರೈತ ಯೂರಿಯಾ ಕೊಡುತ್ನ್ಯಾಗ ನೋಡ್ರಿ 1-2 ಚೀಲ ಯೂರಿಯಾ ನಾವ್ ಕಬ್ಬು ಹಚ್ಚೋ ಟೈಮ್ದಾಗ ಹಾಕ್ತಾರ. ಅದ್ರದ್ದು ಏನು ಉಪಯೋಗ ಇಲ್ಲ. ಎಲ್ಲಾ ಯೂರಿಯಾ ನೈಟ್ರೋಜನ್ ಎಲ್ಲಾ ವಾಯ ಹೋಗ್ತೈತಿ, ಮತ್ತ ಹಾಕೋದ್ ಬಿ ಇರಂಗಿಲ್ಲ. ನಾಟುನ್ಕಿ ಮ್ಯಾಗ ಅದ್ರದ ಇಫೆಕ್ಟ್ ಆಗ್ತೈತಿ. ಚಂದ ನಾಟುನ್ಕಿ ಆಗಂಗಿಲ್ಲ. ಯೂರಿಯಾ ಬಹಳ ಸ್ವಲ್ಪ ಕೊಡಾಕಬೇಕು. ಅದರ ಜೊತೆಲಿ ಮತ್ತೆ ಯಾವ್ದು ಮಹತ್ವ ಐತಿ, ಯಾವ್ದಂದ್ರ ಫಾಸ್ಫರಸ್ ಅದಕ್ಕೆ ಶೇಗಾಗ್ಬೇಕು. ನೀವು ಸಿಂಗಲ್ ಸೂಪರ್ ಫಾಸ್ಫೇಟ್ದಾಗ ಕೊಡ್ರಿ, ಅಥವಾ DAP ದಾಗ ಕೊಡ್ರಿ, ಅಥವಾ 10-20-10-26-26 ಕೊಡ್ರಿ, ಅಥವಾ 12-32-16 ಕೊಡ್ರಿ, 24-24 ಕೊಡ್ರಿ, ಅಥವಾ 20-20-0-13 ಕೊಡ್ರಿ. ಯಾವ್ದು ಇತರಾಗಿರ್ಲಿ, ಫಾಸ್ಫರಸ್ ಕೊಡೋದು ಬಹಳ ಮಹತ್ವ ಇದೆ. ಅದರ ಜೊತೆಲೆ ಪೊಟ್ಯಾಶ್ನು ನಮಗ ಕೊಡಾಕಬೇಕು. ಫಾಸ್ಫರಸ್ ಏನ್ ಕೆಲ್ಸ ಇದೆ? ಫಾಸ್ಫರಸ್ ಪೈಲ ಕೊಟ್ಟಿದ್ರ
ಕಬ್ಬಿಗೆ ಯಾವಾಗ ತಿನ್ನಾಕ್ ಶಕ್ತಿ ಐತಿ ಅವಾಗ ಅದರದ ಬೇರೆ ಹೆಚ್ಚ ಬಿಡೋದ್ ಕೆಲಸ ಅದ್ ಮಾಡ್ತೈತಿ. ಬೇರೆ ಹೆಚ್ಚ ಬಿಡ್ತಾವು. ಅದರ ಜೊತೆಲೆ ಮರಿ ಏನ್ ಮಾಡ್ತಾವಲ್ಲ ಮರಿ ಸುದ್ದ ಬಹಳ ಜೋರ್ಲಿ ಬರಕ್ ಶುರು ಆಗ್ತೈತಿ. ನಮಗ್ ಮರಿ ಬಹಳ ಇಂಪಾರ್ಟೆಂಟ್ ಇದೆ. ಹೆಚ್ಚ ಮರಿ ನಮಗ್ ಬೇಡ. ಏನ್ ಬರ್ತಾವಲ್ಲ ಅದ್ ಬಹಳ ಜೋರ್ಲಿ ಹೊರಗ್ ಬರ್ಬೇಕು. ಅದ್ರ ಸಲುವಾಗಿ ಫಾಸ್ಫರಸ್ ಬಹಳ ಚಂದ ಅಂತ ಕೆಲಸ ಮಾಡ್ತೀವಿ. ಅಂದ್ರೆ ಫಾಸ್ಫರಸ್ ಪೈಲಾನ ಭೂಮಿದಾಗ ಇರ್ಬೇಕು. ಎರಡನೇದು ಅದ್ರ ಜೊತೆಲಿ ಪೊಟ್ಯಾಶ್ನು ಇರಾಕಬೇಕು. ಹೆಚ್ಚ ಪ್ರಮಾಣ ಬೇಡ, ಅಲ್ಪ ಪ್ರಮಾಣದಾಗ ಪೊಟ್ಯಾಶ್ ಬೇಕು. ಪೊಟ್ಯಾಶ್ ಏನ್ ಕೆಲ್ಸ ಐತಿ, ಯಾವ್ದು ಕ್ರಾಪ್ ಏನ್ ಇರ್ತಿತ್ಲ ಅದ್ ಕ್ರಾಪ ಅದ್ರಾಗ ನಾವು ಏನ್ ಆತೇವ ಅಂದ್ರ ಆ ಕ್ರಾಪ್ದಾಗ ನೋಡ್ರಿ ರೋಗ ಪ್ರತಿಕಾರ ಶಕ್ತಿ ಬಹಳ ಚಂದ ಇರ್ಬೇಕು. ಆ ರೋಗ ಪ್ರತಿಕಾರ ಶಕ್ತಿ ಚಂದ ಮಾಡೋದ್ ಕೆಲಸ ಇದು ಪೊಟ್ಯಾಶ್ ಮಾಡ್ತೇವೆ. ಅದ್ರ ಸಲುವಾಗಿ ಶುರುವಾತದಿಂದ ಪೊಟ್ಯಾಶ್ ಸ್ವಲ್ಪ ಪ್ರಮಾಣದಾಗ ಅದಕ್ಕೆ ಬೇಕು. ಇದು NPK ಸ್ವಲ್ಪ ಆತು. ಅದ್ರ ಜೊತೆಲೆ ಮೈಕ್ರೋ ನ್ಯೂಟ್ರಿಯೆಂಟ್ನು ಬೇಕು ಮತ್ತೆ ಸೆಕೆಂಡ್ರಿ ನ್ಯೂಟ್ರಿಯೆಂಟ್ನು ಬೇಕು. ಕ್ಯಾಲ್ಸಿಯಂ ಮ್ಯಾಗ್ನೀಷಿಯಂ ಸಲ್ಫರ್, ಕ್ಯಾಲ್ಸಿಯಂ ಹಾಕೋದೇನ್ ಗರಜ್ ಇಲ್ಲ. ಮ್ಯಾಗ್ನೀಷಿಯಂ ಸಲ್ಫರ್ ಮತ್ ಫೆರಸ್ ಜಿಂಕ್ ಕಾಪರ್ ಮ್ಯಾಂಗನೀಸ್ ಬೋರಾನ್ ಇದು ಅದ್ರಾಗ ಬೇಕು. ಇದೆಲ್ಲಾ ಕೂಡಿಸಿ ಪೈಲ ಸಾಲ್ದಾಗ ಹಾಕಿ ಅದ್ರ ನಂತರ ಕಬ್ಬ್ ಹಚ್ಚಿದ್ರ ಕಬ್ಬದ್ ನಾಟುನ್ಕಿ ಚಲೋ ಆಗ್ತೈತಿ. ಮತ್ ಬಹಳ ಜೋರ್ಲೆ ಕಬ್ಬ ಬರಕ್ ಶುರು ಆಗ್ತೈತಿ. ಮುಂದ್ ಹೋಗಿ 2 खेपೆ ಯೂರಿಯಾ ಕೊಟ್ಟಿದ್ರ 90 ಡೇಸ್ದಾಗ 90 ದಿವಸ 100 ದಿವಸಕ್ಕಿಂತ ಪೈಲಾನ ನಮಗ ಬೋದಿಗೆ ಹಾಕಾಕ್ಬೇಕು. ಇಷ್ಟು ಉಪ್ರ ಕಬ್ಬು ಬರ್ತೈತಿ. ನಮ್ ಕಡೆ 80 ದಿವಸ ಹಿಡಿತ 90 ದಿವಸ ತಕ 80 to 90 ದಿವಸದಾಗ ನಾವು ಆತರದ ಅರ್ಧಿಂಗಪ್ ಮಾಡ್ತೇವೆ. ಅಂದ್ರೆ ಬೋದಿಗೆ ಹಾಕ್ತೇವೆ, ಮಣ್ಣಿ ಹಚ್ತೇವ್. ಇಷ್ಟು ಉಪ್ರ ಕಬ್ಬ ಜೋರ್ಲೆ ಬರ್ತೈತಿ. ಪೈಲಾ 2-3 ತಿಂಗಳದಾಗ ಎಷ್ಟು ಜೋರ್ಲೆ ಕಬ್ಬು ಬರ್ತಿತ್ಲೆ ಅಷ್ಟು ಮುಂದ್ ಹೋಗಿ ಆತರದ ಅವರೇಜ್ನು ನಮಗ ಚಲೋ ಸಿಗ್ತೈತಿ. ಪೈಲಾ ಜೋರ್ ಬರೆಯೋ ಸಲುವಾಗಿ ನಮಗ ಪೈಲಾ ಸಾಲದಾಗ ಯಾವ್ದು ಪರಿಸ್ಥಿತಿದಾಗ ಬೇಸಲ್ ಡೋಸ್ ಕೊಡೋದು ಬಹಳಷ್ಟ ಮಹತ್ವ ಐತಿ. ಇದು ಒಂದ್ ಧ್ಯಾನದಾಗ ಇಡ್ರಿ. ಬೇಸಲ್ ಡೋಸ್ ಕೊಡು ಶಿವಾಯ ನಾವು ಲಾವಣಿ ಮಾಡೋದಿಲ್ಲ. ನಮ್ ಕಡೆ ಇನ್ನ ಬಿ ಬಹಳಷ್ಟು ಮಂದಿ ಬೇಸಲ್ ಡೋಸ್ ಕೊಡಂಗಿಲ್ಲ. ಅದರದ ಕಾರಣ ಬ್ಯಾರೆ ಐತಿ. ಅವ್ರ ಕಡೆ ಬೇಸಲ್ ಡೋಸ್ ಇಲ್ಲಿ ಹಿಂಗೇನಿಲ್ಲ, ಅವ್ರ ಕಡೆ ಇರ್ತೈತಿ ಅದ್ ಖರೆ. ಲಾವಣಿ ಮಾಡೋ ಸಲುವಾಗಿ ಏನ್ ಲೇಬರ್ ಬರ್ತಾವಲ್ಲ, ಇವ್ ಲೇಬರ್ ಏನಿದಾವು ಇವು ಕೆಲ್ಸ ಕರೆಕ್ಟ್ ಮಾಡಂಗಿಲ್ಲ. ನಮ್ ಲೇಬರ್ ಕೆಲ್ಸ ಕರೆಕ್ಟ್ ಮಾಡಂಗಿಲ್ಲ. ಯಾಕಂದ್ರ ನಾವ್ ಅವ್ರಿಗೆ ಗುತ್ತಿಗೆ ಕೊಡ್ತೇವತ್ತೇವ್. ನಾವು ಅವ್ರ ಕಡೆ 1 ಎಕರೆಕ 1,000 ರೂಪಾಯಿ 4,000 5,000 ಹಿಂಗ ಖಂಡಿತ ಕೊಟ್ಟಿರ್ತೈತಿ. ಅವ್ರು ಬರ್ತಾರು, ಕಬ್ಬಿ ಕಟ್ ಮಾಡ್ತಾರು, ತುಕಡೆ ಮಾಡಿ ಒಗದ್ ಬಿಡ್ತಾರು, ಮಣ್ಣದಾಗ ಮುಸ್ತಾರು, ನೀರ್ ಬಿಡ್ತಾರು, ಹೋಗ್ಬಿಡ್ತಾರು. ಅವ್ರಿಗೆ ಹೇಳಿದ್ವಿ ಅಂದ್ರ ಪೈಲ ಜರ ರಾಸಾಯನಿಕ ಗೊಬ್ಬರ ಹಾಕೋದೈತಿ, ಅವ್ರು ಕೇಳಂಗಿಲ್ಲ. ನಮ್ ಇತ್ರಾಗಿಲ್ಲ ಅಂತ ಹೇಳ್ತಾರ. ಔಷಧದಾಗ ಗಣಕಿ ಮುಣಿಸಿ ಆಯ್ತ ಹಚ್ಚೋದೈತಿ, ಅವ್ರು ಕೇಳಂಗಿಲ್ಲ. ಇತರ ಸಲುವಾಗಿ ನಾವು ಪೈಲಾನ ತಯಾರಿ ಮಾಡಿ 1-2 ಆಳಿಂದ ರೊಕ್ಕ ಅವ್ರಿಗೆ ಹೆಚ್ಚು ಕೊಟ್ಟು ಇಡಾಕ್ಬೇಕು. ಅದ್ರ ಶಿವಾಯ ಅವ್ರ ಕೆಲಸ ಮಾಡಂಗಿಲ್ಲ. ನಮ್ ಕಡೆ ನಾವು ಇದ ಪದ್ಧತಿ ಮಾಡ್ತೇವ್. ಲಾವಣಿ ಟೈಮ್ದಾಗ ಅವ್ರ ಎಷ್ಟು ರೊಕ್ಕ ಬೇಡ್ತಾರ ಅದ್ರಾಗ ನಾವು ಹೆಚ್ಚ ರೊಕ್ಕ ಕೊಡ್ತೇವ್. ಮತ್ತ ಇದ್ ನಾವೇನ್ ಹೇಳ್ತೇವ್ ಆ ಪ್ರಕಾರ ಎಲ್ಲಾ ಲಾವಣಿ ಮಾಡಬೇಕು ಅಂತ ಅವ್ರ ಕಡೆಯಿಂದ ಎಲ್ಲಾ ತಯಾರಿ ಅವ್ರ ಕಡೆಯಿಂದ ಮಾಡ್ಕೊಂಡ್ ಅದ್ರ ನಂತರ ಆಯ್ತ ನಾವ ಇದ್ ಮಾಡ್ತೇವ್. ಅವ್ರಿಗೆ ಕಬ್ಬ ಹಚ್ಚಕ್ ಹಾಸ್ತೇವ್. ಅವ್ರು ಬಂದು ಗಡ್ಬಡ್ ಮಾಡಿ ಕಬ್ಬ ಹಚ್ಚಿದ್ರೆ ಏನು ಉಪಯೋಗ ಆಗಂಗಿಲ್ಲ. ಮುಂದ್ 3-4 ವರ್ಷದ ಕಬ್ಬು ನಮ್ಮ ಅಡವಿದಾಗ ಇರ್ತೈತಿ, ಭೂಮಿದಾಗ ಇರ್ತೈತಿ. ಪೈಲಾನ ಜರ್ ಕರ್ತ ತಪ್ಪಿದ್ರೆ ಮುಂದ್ ಹೋಗಿ ಎಲ್ಲಾನ ತಪ್ತೈತಿ, ಅವರೇಜ್ ನಮಗ್ ಸಿಗಂಗಿಲ್ಲ. ಬೇಸಲ್ ಡೋಸ್ದಾಗ ಏನೇನ್ ಹಾಕ್ಬೇಕು ಈಗ ನೋಡ್ರಿ. ಬ್ಯಾರೆ ಟೈಪ್ ಇದಾವ್. ಮ್ಯಾಗ್ನೋ ಸಿಂಗಲ್ ಸೂಪರ್ ಫಾಸ್ಫೇಟ್ ದಾಗ ಒಂದು ಕೊಡಾಕ್ಬೇಕು. ಎರಡನೇದ DAP ದಾಗ ಒಂದು ಕೊಡಾಕ್ಬೇಕು. ಮೂರನೇದ 10-26-26 ಇತರಾಗ ಒಂದು ಕೊಟ್ರೆ ನಡಿತೈತಿ. ನಾಲ್ಕನೇದ 12-32-16 ಇತರಾಗ ಒಂದು ಕೊಟ್ಟಿದ್ರು ನಮಗ ನಡಿತೈತಿ. ಈ ಪ್ರಕಾರ ನಮಗ ರಾಸಾಯನಿಕ ಎಲ್ಲ ಬೇಸಲ್ ಡೋಸ್ದಾಗ ಕೊಡೋದಿರ್ತೈತಿ. ಸಿಂಗಲ್ ಸೂಪರ್ ಫಾಸ್ಫೇಟ್ ದಾಗ ಕೊಡೋದಿತ್ತ ಅಂದ್ರ ಅದ್ರಾಗ ಧ್ಯಾನದಾಗಿಡ್ರಿ. ಸಿಂಗಲ್ ಸೂಪರ್ ಫಾಸ್ಫೇಟ್ ದಾಗ ನಮಗ್ ಜರ ಕರ್ತಾ ಕೊಡೋದಿತ್ತ ಅಂದ್ರ 6 ಚೀಲ್ ಸಿಂಗಲ್ ಸೂಪರ್ ಫಾಸ್ಫೇಟ್ 1 ಎಕರೆ ಸಲುವಾಗಿ 6 ಚೀಲ್ ಸಿಂಗಲ್ ಸೂಪರ್ ಫಾಸ್ಫೇಟ್ 1 ಎಕರೆ ಸಲುವಾಗಿ ಕೊಡಬೇಕು. ಅದ್ರಾಗ ಯೂರಿಯಾ 25 ಕಿಲೋ ಕೊಡಬೇಕು. ಅರ್ಧ ಚೀಲ್ ಯೂರಿಯಾ ಅಷ್ಟ ಯೂರಿಯಾ ಅದಕ್ಕೆ ನೈಟ್ರೋಜನ್ ಬೇಕಾಗಿರ್ತೈತಿ. 6 ಚೀಲ್ ಸಿಂಗಲ್ ಸೂಪರ್ ಫಾಸ್ಫೇಟ, 1.5 ಚೀಲ ಅಥವಾ 75 kg ಪೊಟ್ಯಾಶ್ ಕೊಡ್ಬೇಕು. 1.5 ಚೀಲ ಅಥವಾ 75 kg ಪೊಟ್ಯಾಶ್. ಇವು 3 ಖತ ಪೈಲ ತಗೊಳಕಬೇಕು. 25 ಕಿಲೋ ಯೂರಿಯಾ, 6 ಚೀಲ್ ಸಿಂಗಲ್ ಸೂಪರ್ ಫಾಸ್ಫೇಟ್ ಮತ್ತು 1.5 ಚೀಲ ಪೊಟ್ಯಾಶ. ಇದಿಷ್ಟು ಪೈಲ ತಗೊಳ್ಳೋದ.
ಇದರ ಜೊತೆಲೆ ಮೈಕ್ರೋ ನ್ಯೂಟ್ರಿಯೆಂಟ್ 15 ಕಿಲೋ ಬೇಕು. 15 ಕಿಲೋ ಧ್ಯಾನದಾಗಿಡ್ರಿ. ಸಲ್ಫರ್ 15 ಕಿಲೋ ಬೇಕು. ಮತ್ತ ಮ್ಯಾಗ್ನೇಷಿಯಂ ಸಲ್ಫೇಟ್ 25 ಕಿಲೋ ಬೇಕು. ಸಿಂಗಲ್ ಸೂಪರ್ ಫಾಸ್ಫೇಟ್ಲೆ ಕೊಡೋದಿತ್ತಂದ್ರ 25 ಕಿಲೋ ಯೂರಿಯಾ, 6 ಚೀಲ್ ಸಿಂಗಲ್ ಸೂಪರ್ ಫಾಸ್ಫೇಟ್, 1.5 ಚೀಲ್ ಪೊಟ್ಯಾಶ್, 15 ಕಿಲೋ ಮೈಕ್ರೋ ನ್ಯೂಟ್ರಿಯೆಂಟ್, 15 ಕಿಲೋ ಸಲ್ಫರ್, 25 ಕಿಲೋ ಮ್ಯಾಗ್ನೇಷಿಯಂ ಸಲ್ಫೇಟ್. ಇದೆಲ್ಲಾ ಖತ ಒಂದ್ರದಾಗ ಮಾಡ್ರಿ, ಸಾಲ್ದಾಗ ಹಾಕ್ರಿ. ಮತ್ತೆ ಸಾಲ್ದಾಗ ಯಾವ್ದಾರ ಒಂದ ನೇಗ್ಲ ಹಾಕಿ ಮಿಕ್ಸ್ ಮಾಡ್ಕೊಳಕ್ ಬೇಕು. ಮಿಕ್ಸ್ ಮಾಡೋದು ಬಹಳ ಮಹತ್ವ ಐತಿ, ಇದು ಧ್ಯಾನದಾಗಿಡ್ರಿ. ಇದ ಮಿಕ್ಸ್ ಅಣ್ಣಾರಿ 1 ಮಿನಿಟ್. You mix you zinc of ferrous, zinc, manganese separate ತಗೋಬೇಕು. ಎಷ್ಟು ತಗೋಬೇಕು ಹೇಳ್ತೇನೆ ಅದು ಮುಂದೆ ಹೋಗಿ ಹೇಳ್ತೇನೆ. ಅದರ ನಂತರ ಜರ್ ಕರ್ತಾ ನೀವು ಸಿಂಗಲ್ ಸೂಪರ್ ಫಾಸ್ಫೇಟ್ ಇಲ್ಲ DAP ದಾಗ ಕೊಡೋದಿದ್ರ 2 ಚೀಲ್ DAP ತಗೊಳ್ಳೋದ 100 ಕಿಲೋ. ಯೂರಿಯಾ ತಗೊಳೋದ್ ಗರಜ್ ಇಲ್ಲ. ಯಾಕಂದ್ರೆ DAP ದಾಗ 18% ನೈಟ್ರೋಜನ್ ಇರ್ತೈತಿ. ಅಷ್ಟ ನೈಟ್ರೋಜನ್ ನಮಗ್ ಸಾಕಾಗ್ತೈತಿ. ಅಂದ್ರ 2 ಚೀಲ್ DAP, ಯೂರಿಯಾ ಒಟ್ಟ ತಗೊಳೋದ್ ಗರಜ್ ಇಲ್ಲ. 1.5 ಚೀಲ್ ಹಂಗ ಪೊಟ್ಯಾಶ್ ತಗೊಳೋದ 75 kg ಪೊಟ್ಯಾಶ. ಮೈಕ್ರೋ ನ್ಯೂಟ್ರಿಯೆಂಟ್ 15 ಕಿಲೋ, ಸಲ್ಫರ್ 15 ಕಿಲೋ, ಮತ್ತೆ ಮ್ಯಾಗ್ನೇಷಿಯಂ ಸಲ್ಫೇಟ್ 25 ಕಿಲೋ. ಈ ತೆಳಕಿಂದ ಬಿಡೋದಿಲ್ಲ, ಇದೆಲ್ಲ ಬರೋಬ್ಬರಿ ತಗೊಳೋದ. ಮ್ಯಾಗ ಅಷ್ಟ ಸ್ವಲ್ಪ ಬದಲಾವಣೆ ಆಗ್ತೈತಿ. ಮೂರನೇದ ನೋಡ್ರಿ, ಸಿಂಗಲ್ ಸೂಪರ್ ಫಾಸ್ಫೇಟ್ ಬಿ ಇಲ್ಲ, ಮತ್ತ DAP ನೂ ಇಲ್ಲ. 10, 26, 26ದಾಗ ಜರ್ ಕರ್ತಾ ನಾವು ಖತ ಕೊಡೋದಿತ್ತಂದ್ರ ಯೂರಿಯಾ ಒಟ್ಟ ತಗೊಳೋದ್ ಗರಜ್ ಇಲ್ಲ. ಯಾಕಂದ್ರ 10, 26, 26ದಾಗ 10% ಅದ್ರಾಗ ನೈಟ್ರೋಜನ್ ಅತ್ರ ಐತಿ. ಅದ್ರ ಜೊತೆಲೆ 4 ಚೀಲ 10, 26, 26 ತಗೋಬೇಕು. 4 ಚೀಲ 10, 26, 26 ತಗೋರಿ. ಪೊಟ್ಯಾಶ್ ತಗೊಳೋದ್ ಗರಜ್ ಇಲ್ಲ. 10, 26, 26ದಾಗ ಪೈಲ ಇರ್ತೈತಿ 10% ನೈಟ್ರೋಜನ್ ಐತಿ. ಎರಡನೇದ 26% ಫಾಸ್ಫರಸ್ ಐತಿ. ಮೂರನೇದ 26% ಅದ್ರಾಗ ಪೊಟ್ಯಾಶ್ ಐತಿ. ಪೊಟ್ಯಾಶ್ ಅದ್ರಾಗ ಸಿಗ್ತೈತಿ. ಬ್ಯಾರೆ ಪೊಟ್ಯಾಶ್ ತಗೊಳೋದ್ ಗರಜ್ ಇಲ್ಲ. ಇಲ್ಲಿ 2 ನಂಬರ್ದಾಗ ನಾವ್ ಹೆಣ್ ನೋಡಿದ್ವಿ, DAP 2 ಚೀಲ, 1.5 ಚೀಲ್ ಪೊಟ್ಯಾಶ್ ತಗೊಳೋದಿತ್ತು. ಇಲ್ಲಿ ಬೇಕಾದ್ರೆ ತಗೊಳೋದಿತ್ತಂದ್ರ 4 ಚೀಲ್ದ 10, 26, 26 ಮತ್ತ ಪೊಟ್ಯಾಶ್ ತಗೊಳೋದು ಗರಜ್ ಇಲ್ಲ. ಈ ಪ್ರಕಾರ ನಾವ್ ಮಾಡಿದ್ರೂ ನಡಿತೈತಿ. ಈ ಮುಂದಿನ ಮತ್ತೊಂದು ಪ್ರಕಾರ ಐತಿ, ಯಾವ್ದಂದ್ರ 12, 32, 16, 12, 32, 16 ಆತಾರ ನಮ್ ಕಡೆ. ಇದ್ರಾಗ್ನು ನೈಟ್ರೋಜನ್ ಯೂರಿಯಾ ತಗೊಳೋದ್ ಗರಜ್ ಇಲ್ಲ. ಯಾಕಂದ್ರ 12%, 12% ಅದ್ರಾಗ ನೈಟ್ರೋಜನ್ ಐತಿ. ಚೀಲ 12, 32, 16 ಚೀಲ್ದ ಏನೈತೆ 3 ಚೀಲ್ ತಗೊಳಾಕ್ಬೇಕು. 3 ಚೀಲ 12, 32, 16 3 ಚೀಲ್ ತಗೊಳೋದ. ಪೊಟ್ಯಾಶ್ ಇದ್ರಾಗ 25 ಕಿಲೋ ತಗೊಳೋದ. ಪೊಟ್ಯಾಶ್ ಇದ್ರಾಗ ಸ್ವಲ್ಪ ಕಡಿಮೆ ಐತಿ, ಅದ್ರ ಕಾರಣ 25 ಕಿಲೋ ಪೊಟ್ಯಾಶ್ ತಗೊಳೋದ. ಅಂದ್ರ ಈ ಪ್ರಕಾರ 4 ಟೈಪ್ಲಿ ನಮಗ ಖತ ತಗೊಳಕ್ ಬರ್ತೈತಿ. ತಳಕಿಂದ ಏನೈತ್ಲ ಮೈಕ್ರೋ ನ್ಯೂಟ್ರಿಯೆಂಟ್ 15 ಕಿಲೋ ಪ್ರತಿ ಇದ್ರಾಗ ತಗೊಳಕ ಬೇಕು. ಸಲ್ಫರ್ 15 ಕಿಲೋ ಪ್ರತಿ ಇದ್ರಾಗ ತಗೊಳಕ ಬೇಕು. ಮ್ಯಾಗ್ನೇಷಿಯಂ ಸಲ್ಫೇಟ್ 25 ಕಿಲೋ ಪ್ರತಿ ಇದ್ರಾಗ ತಗೊಳಕ್ ಬೇಕು. ತಳಕಿಂದ ಬದಲಾವಣೆ ಮಾಡೋದಿಲ್ಲ. ಸಿಂಗಲ್ ಸೂಪರ್ ಫಾಸ್ಫೇಟ್ ಇದ್ರೆ 25 ಕಿಲೋ ಯೂರಿಯಾ, 6 ಚೀಲ ಸಿಂಗಲ್ ಸೂಪರ್ ಫಾಸ್ಫೇಟ್, 1.5 ಚೀಲ್ ಪೊಟ್ಯಾಶ್. DAP ಇದ್ರೆ ಯೂರಿಯಾ ತಗೊಳೋದ್ ಗರಜ್ ಇಲ್ಲ. 2 ಚೀಲ್ DAP, 1.5 ಚೀಲ, 1.5 ಚೀಲ ಪೊಟ್ಯಾಶ್. 10, 26, 26 ತಗೊಂಡ್ರ ಯೂರಿಯಾ ತಗೊಳೋದ್ ಗರಜ್ ಇಲ್ಲ. 4 ಚೀಲ್ 10, 26, 26 ಪೊಟ್ಯಾಶ್ ತಗೊಳೋದ್ ಗರಜ್ ಇಲ್ಲ. ಮುಂದೋಗಿ 12, 32, 16 ತಗೊಂಡ್ರ 3 ಚೀಲ 12, 32, 16 ತಗೊಳೋದ. 25 ಕಿಲೋ ಅದ್ರಾಗ ಪೊಟ್ಯಾಶ್ ತಗೊಳೋದ. ಯೂರಿಯಾ ತಗೊಳೋದ ಗರಜ್ ಇಲ್ಲ. ಈ ಪ್ರಕಾರ ಬ್ಯಾರೆ ಬ್ಯಾರೆ ನಾವ್ ಪ್ರಕಾರ ತಗೊಳಕ್ ಬರ್ತೈತಿ. ತಳಕಿಂದ ಮೈಕ್ರೋ ನ್ಯೂಟ್ರಿಯೆಂಟ್ 15 ಕಿಲೋ, ಸಲ್ಫರ್ 15 ಕಿಲೋ ಮತ್ತು ಮ್ಯಾಗ್ನೇಷಿಯಂ ಸಲ್ಫೇಟ್ 25 ಕಿಲೋ ತಗೊಳಾಕಬೇಕು. ಇದ್ರಾಗ ಈಗ ಸುಧೀರ್ ಅವ್ರು ಕೇಳಿದ್ರು, ಅದು ಹೇಳೋದೈತಿ. ಸಲ್ಫರ್ ಬೆಂಟೋನೇಟ್ ಸಲ್ಫರ್ ಹಸರ್ ಬ್ಯಾಳಿಗತ್ಲೆ ಬರ್ತೈತಿ. ಅದ್ 15 ಕಿಲೋ ಲಾವಣಿ ಟೈಮ್ದಾಗ ಕೊಡಾಕಬೇಕು. ಮ್ಯಾಗ್ನೇಷಿಯಂ ಸಲ್ಫೇಟ್ 25 ಕಿಲೋ ಲಾವಣಿ ಟೈಮ್ದಾಗ ಕೊಡಾಕಬೇಕು. ಈಗ ಮೈಕ್ರೋ ನ್ಯೂಟ್ರಿಯೆಂಟ್ ಏನೈತಿರಲ್ಲ ಅದ್ರಾಗ ನಾವು ಅಲ್ಲಿ ಕಡೆ ಏನ್ ಮಾಡಾಕದೀವಿ, ಮೈಕ್ರೋ ನ್ಯೂಟ್ರಿಯೆಂಟ್ ಬರ್ತಿತ್ ಮಾರ್ಕೆಟ್ದಾಗ. ಖರೆ ಅದ್ರಾಗ ಬಹಳ ಮಿಕ್ಸ್ ಬರಾಕದೈತಿ. ಏನ್ ನಮಗ್ ತಿಳಿವಾತ್. ಎಲ್ಲಿ ಸ್ಟ್ಯಾಂಡರ್ಡ್ ಕಂಪನಿ ಅಂಗಡ್ಯಾಗ ಸಿಗಂಗಿಲ್ಲ, ಅವ್ರ ತಂದ್ ಇಡಂಗಿಲ್ಲ. ಸ್ಟ್ಯಾಂಡರ್ಡ್ ಕಂಪನಿದ ಕಿಮ್ಮತ್ನು ಬಹಳ ಹೆಚ್ಚಿರ್ತೈತಿ. ನಮ್ ಕಡೆ ಅದ ರಾರ್ಡೆ ಕಂಪನಿದ ಬೋರೋಕಾಲ್ ಅಂತ ಸಿಗ್ತೈತಿ. ನಿಮ್ ಕಡೆನು ಅದ್ ಬರ್ತೈತಿ. ಅದರದ ಕಿಮ್ಮತ್ 900 ರೂಪಾಯಿ ಆಗೈತ್ರಿ 10 ಕಿಲೋದ್. ಈಗ ಮತ್ತೆ ಹೆಚ್ಚು ಕಿಮ್ಮತ್ ಮಾಡಿದಾರ, 1000 ಕಿಂತ ಮ್ಯಾಗ ಹೋಗೈತಿ.
ಅದ್ 15 ಕಿಲೋ ತಗೊಳ್ಳೋದಂದ್ರ 1300 ಅಥವಾ 1500 ಅತರದ ಕಿಮ್ಮತ್ ಆಗ್ತೈತಿ. ಅತರದ ವಿಚಾರ ಮಾಡಿದ್ರ ಅತರ್ಕಿಂತ ನಾವ ಈಗ ಬ್ಯಾರೆ ಬ್ಯಾರೆ ಸುಟ್ಟ ನಾವ್ ತಗೊಳ್ತೀವಿ. ಫೆರಸ್ ಬ್ಯಾರೆ ತಗೊಳ್ಳೋದ, ಜಿಂಕ್ ಬ್ಯಾರೆ ತಗೊಳ್ಳೋದ, ಕಾಪರ್ ಬ್ಯಾರೆ ಆ ಪ್ರಕಾರ ತಗೊಂಡ್ರ ಬಹಳಷ್ಟು ಇಫೆಕ್ಟ್ ಚಂದ ಬರ್ತೈತಿ. ಅದ್ರ ಸಲುವಾಗಿ ನಾವ್ ಮೈಕ್ರೋ ನ್ಯೂಟ್ರಿಯನ್ 15 ಕಿಲೋ ಅಂತ ಹೇಳಿಲ್ಲ, ಅದರ ಬದ್ಲೆ ಅದ್ ತಗೋದ್ ಬಂದ್ ಮಾಡ್ರಿ. ಅದ್ರ ಬದ್ಲೆ ಫೆರಸ್ ಸಲ್ಫೇಟ್ ಅಂತ 10 ಕಿಲೋದ್ ಬ್ಯಾಗ್ ಸಿಗ್ತೈತಿ. ಒಂದು ಬ್ಯಾಗ್ ತಗೊಳ್ಳೋದ 10 ಕಿಲೋ ಫೆರಸ್ ಸಲ್ಫೇಟ್. ಅದರ ನಂತರ ಜಿಂಕ್ ಸಲ್ಫೇಟ್ ಒಂದು 10 ಕಿಲೋದ ಬ್ಯಾಗ್ ಸಿಗ್ತೈತಿ, ಅದು ಒಂದು ಬ್ಯಾಗ್ ತಗೊಳ್ಳೋದು. ಅಂದ್ರೆ ಫೆರಸ್ ಸಲ್ಫೇಟ್ 10 ಕಿಲೋ, ಜಿಂಕ್ ಸಲ್ಫೇಟ್ 10 ಕಿಲೋ. ಮೂರನೇದಂದ್ರ ಕಾಪರ್ ಸಲ್ಫೇಟ್ ಅಂತ ಸಿಗ್ತೈತಿ, 1 ಕಿಲೋ ತಗೊಳ್ಳೋದೈತಿ. 1 ಕಿಲೋ ಕಾಪರ್ ಸಲ್ಫೇಟ್. ಫೆರಸ್ ಸಲ್ಫೇಟ್ 10 ಕಿಲೋ, ಜಿಂಕ್ ಸಲ್ಫೇಟ್ 10 ಕಿಲೋ, ಕಾಪರ್ ಸಲ್ಫೇಟ್ 1 ಕಿಲೋ. ಇದು ತಗೊಳ್ಳೋದು ಬಹಳ ಮಹತ್ವ ಐತಿ. ನಾಲ್ಕನೇದ ಮ್ಯಾಂಗನೀಸ್ ಸಲ್ಫೇಟ್ 5 ಕಿಲೋ ತಗೊಳ್ಳೋದ್ರಿ. ಮ್ಯಾಗ್ನೇಷಿಯಂ ಬ್ಯಾರೆದೈತಿ, ಮ್ಯಾಂಗನೀಸ್ ಬ್ಯಾರೆದೈತಿ. ಮ್ಯಾಗ್ನೇಷಿಯಂ 25 ಕಿಲೋ ತಗೊಳ್ಳೋದೈತಿ, ಬಹಳ ಸೊಯ್ ಇರ್ತೈತಿ, ಅದ್ರ ಕಿಮ್ಮತ್ನು ಹೆಚ್ಚಿಲ್ಲ. ಮ್ಯಾಂಗನೀಸ್ ಸಲ್ಫೇಟ್ MnSO4 ಅತ್ತಾರು, ಅದ್ ಬೇಕಾದ್ರ 5 ಕಿಲೋ ತಗೊಳಕ್ಬೇಕು. ಮತ್ತ ಶೇವಡದ ಒಂದಂದ್ರ ಬೋರಾನ್ 20% ಬೋರಾನ್ ಇದ್ರ 1 ಕಿಲೋ ತಗೊಳ್ಳೋದ, 12% ಇದ್ರ 2 ಕಿಲೋ ತಗೊಳ್ಳೋದ. ಇದಷ್ಟ ಧ್ಯಾನದಾಗಿಡ್ರಿ. ಬೋರಾನ್ ತಗೊಳ್ದೈತಿ, 20% ಬೋರಾನ್ ಇದ್ರ 1 ಕಿಲೋ ತಗೊಳ್ಳೋದ, ಮತ್ತ 12% ಇದ್ರ 2 ಕಿಲೋ ತಗೊಳ್ಳೋದ. ಈಗ ನೋಡ್ರಿ, ಫೆರಸ್ ಸಲ್ಫೇಟ್ 10 ಕಿಲೋ, ಜಿಂಕ್ ಸಲ್ಫೇಟ್ 10 ಕಿಲೋ, ಕಾಪರ್ ಸಲ್ಫೇಟ್ 1 ಕಿಲೋ, ಮ್ಯಾಂಗನೀಸ್ ಸಲ್ಫೇಟ್ 5 ಕಿಲೋ, ಬೋರಾನ್ 1 ಕಿಲೋ ಅಥವಾ 2 ಕಿಲೋ. ಇದಷ್ಟ ತಗೊಳ್ಳೋದೈತಿ. ಅಂದ್ರ ಮೈಕ್ರೋ ನ್ಯೂಟ್ರಿಯನ್ ನಾವೇನ್ 15 ಕಿಲೋ ತಗೋತೀವೋ ಅದ್ರ ಬದ್ಲೆ ಇದಷ್ಟು ತಗೊಂಡ್ರ ಬಹಳಷ್ಟು ಚಲೋ ಆಗ್ತೈತಿ. 27 ಕಿಲೋ ಈ ತರದ ವಜನ್ ಆಗ್ತೈತಿ. ಖರೆ ನಮ್ಮ 100 ಟನ್ ಅಥವಾ ಅದಕ್ಕಿಂತ ಮುಂದೆ ಹೋಗೋದಿದ್ರ ಈ ತರದ ನಮಗ ಬಹಳಷ್ಟ ಯೂಸ್ ಆಗ್ತೈತಿ. ಆ ಪ್ರಕಾರ ನಮಗೆ ಇದ್ದ ತಗೊಳಾಗ್ಬೇಕು. ಅಂದ್ರ ಈಗ ನಾ ಹೇಳ್ತೇನೆ, ಮಾಲಿಬ್ಡಿನಮ್ ಬಹಳಷ್ಟು ಕಡಿಮೆ ಆಗ್ತೈತಿ. 100 ಗ್ರಾಮ್ ಮಾಲಿಬ್ಡಿನಮ್ ಇದ್ರಾಗ ಮಿಕ್ಸ್ ಮಾಡಿದ್ರೆ ಬಹಳ ಚಲೋ. ಖರೆ ನಾವ್ ಪೈಲ ಈಗ ನೋಡ್ರಿ, ಸುಧೀರ್ ಕಟ್ಟಿ ಅವರ ಕಂಪೋಸ್ಟ್ ಖಾತಾ ಕೊಟ್ಟಿದಾರು, ಅದರ ಜೊತೆಲೆ ನಮ್ಮದ ಹಿಂಡಿ ಕೊಡಾಕ್ ಅದಾರು. ಇದ್ರಾಗಿದ್ದ ಮಾಲಿಬ್ಡಿನಮ್ ಅದಕ್ಕೆ ಎಷ್ಟ್ ಬೇಕಾದ್ ಸಿಗ್ತೈತಿ. ಖರೆ ಕೊಡೋದಿತ್ತ ಅಂದ್ರ ಒಟ್ಟ 100 ಗ್ರಾಮ್ ಇದ ಖತದಾಗ ಎಲ್ಲ ಮಿಕ್ಸ್ ಮಾಡಿ ಕೊಟ್ಟಿದ್ರು ಬಹಳಷ್ಟ ಚಂದ ಆಗ್ತೈತಿ. ಅಥವಾ ಮುಂದ್ ಹೋಗಿ ಒಂದು ಸ್ಪ್ರೇ ಮಾಡೋ ಟೈಮ್ದಾಗ ಸ್ಪ್ರೇದಾಗ್ನು ಇದು ಹಾಕಿ ಸ್ಪ್ರೇ ಮಾಡಿದ್ರು ನಡಿತೈತಿ. ಮಾಲಿಬ್ಡಿನಮ್ ಕೊಡೋದ್ನು ಬಹಳ ಮಹತ್ವ ಐತಿ. ಆದ ನ್ಯೂಟ್ರಿಯೆಂಟ್ ಇಲ್ಲ, ಖರೆ ಆದ ಎಲ್ಲಾ ನ್ಯೂಟ್ರಿಯೆಂಟ್ ಕೆಲಸ ಮಾಡೋದ ಕೆಲಸ ಅದ್ ಮಾಡ್ತೈತಿ. ಅದ್ ಬಹಳ ಮಹತ್ವದ ಐತಿ. ಮಾಲಿಬ್ಡಿನಮ್ನು ಕೊಡಾಕಬೇಕು. MB ಹತ್ತರ ಅದಕ್ಕ ಅದ್ ಕೊಡಾಕಬೇಕು. ಇದಾತ ಎಲ್ಲ ಬೇಸಲ್ ಡೋಸ್. ಈ ಫಸ್ಟ್ ಡೋಸ್ ನಾವ್ ಆತೇವು. ಎರಡನೇ ಡೋಸ್ ಐತಿ ಲಾವಣಿ ಮಾಡಿದ ನಂತರ 20ನೇ ದಿವಸ 1 ಚೀಲ ಯೂರಿಯಾ ಕೊಡಾಕಬೇಕು. ನೀರು ಕೊಡೋಕಿಂತ ಮೊದಲು ಯೂರಿಯಾ ಮುಂದೆ ಒಗಿರಿ, ಹಿಂಬಾಲಿ ನೀರ್ ಬಿಡ್ರಿ, ಅಥವಾ ನೀರ್ ಕೊಡ್ರಿ, ಅದರ ಹಿಂದ ಯೂರಿಯಾ 1 ಚೀಲ ಒಗಿರಿ. ಯಾರ್ ಕರೆ ಡ್ರಿಪ್ ಇದ್ರ ಡ್ರಿಪ್ ದಾಗ 20 ದಿವಸ ಹಿಡದ 45 ದಿವಸದಾಗ 25 ದಿವಸನಾಗ 1 ಚೀಲ ಯೂರಿಯಾ ಥೋಡೆ ಕೊಟ್ಟು ಮುಗಿಸ್ರಿ. ಡ್ರಿಪ್ ಇದ್ರ ಥೋಡೆ ಕೊಟ್ಟು ಮುಗಿಸ್ರಿ. ಅಥವಾ ಹೈ ನೀರ್ ಇದ್ರ ಕವಲಿ ನೀರ್ ಬಿಡೋದಿದ್ರ 1 ಚೀಲ ಯೂರಿಯಾ ಒಗದ ನೀರ್ ಕೊಡ್ರಿ, ಅಥವಾ ನೀರ್ ಕೊಟ್ಟ ನಂತರ 1 ಚೀಲ ಯೂರಿಯಾ ಒಗಿರಿ. ಮೂರನೇದ ಏನ್ ಖತ ಐತಿ, ಲಾವಣಿ ಮಾಡಿದ ನಂತರ 45ನೇ ದಿವಸ 2 ಚೀಲ ಯೂರಿಯಾ ಒಗದ ಹಿಂಬಾಲಿ ನೀರ್ ಬಿಡ್ರಿ, ಅಥವಾ ನೀರ್ ಕೊಟ್ಟದ ನಂತರ ಹಿಂಬಾಲಿ ಯೂರಿಯಾ ಒಗಿರಿ. ಡ್ರಿಪ್ ಇದ್ರ 45ನೇ ದಿವಸ ಹಿಡದ 65ನೇ ದಿವಸ 70 ಡೇಸ್ ತಕ ಥೋಡೆ ಯೂರಿಯಾ ಕೊಟ್ಟ 2 ಚೀಲ ಯೂರಿಯಾ ಡ್ರಿಪ್ ದಾಗಿಂದ ಮುಗಿಸ್ರಿ. ಇದು 3ನೇ ಡೋಸ್ ಆತು. 4ನೇದ ಡೋಸ್ ಒಂದೈತಿ, ಅದ್ ಬಹಳ ಮಹತ್ವ ಐತಿ. ಅದಕ್ಕೆ ಬೂಸ್ಟರ್ ಡೋಸ್ ನಾವತ್ತೆ. ಬೂಸ್ಟರ್ ಡೋಸ್ ಅದ್ರ ಮ್ಯಾಗ ಸ್ವಲ್ಪ ಲಕ್ಷ್ಯ ಕೊಡ್ರಿ. 1 ಚೀಲ ಯೂರಿಯಾ, 1 ಚೀಲ DAP ಮತ್ತ 1 ಚೀಲ ಪೊಟ್ಯಾಶ್, ಇದು 3 ಒಂದ್ ಇದ್ರಾಗ ಮಾಡಿ ಈಗ 4ನೇ ಡೋಸ್ ನಮಗ ಕೊಡೋದೈತಿ. ಇದು 4ನೇ ಡೋಸ್ ನಾವೇನ್ ಕೊಡ್ತೇವ್ರಲ್ಲ, ಇದು ಒಗದ ನೀರು ಕೊಡೋದ ಅಥವಾ ನೀರು ಕೊಟ್ಟದ ನಂತರ ಅದು ಒಗೆಯೋದ, ಈ ಪ್ರಕಾರ ಕೊಡೋದಿಲ್ಲ. ಈ ಟೈಮ್ದಾಗ
ಕಬ್ಬಿ 2 ತಿಂಗಳದ ಆಗಿರ್ತೈತಿ. 65 ದಿವಸ 70 ಡೇಸ್ದಾಗ 2 ತಿಂಗಳು ಮುಂದ್ ಹೋಗಿರ್ತೈತಿ. 1-2 ಫೂಟದ ಕಬ್ಬ ತಯಾರಾಗಿರ್ತೈತಿ ಚಂದ ಅಂತದ. ಪೈಲ ಎಲ್ಲಾ ಡೋಸ್ ಕೊಟ್ಟಿದ್ರ ಬಹಳ ಜೋರ್ಲೆ ಕಬ್ಬ ಮ್ಯಾಗ ಬರ್ತೈತಿ. 4ನೇ ಡೋಸ್ ಏನೈತ್ಲೆ ಈ 3 ಚೀಲಿದ ಕೊಡೋದಂದ್ರ ಕಬ್ಬಿಂದ ಯಾವ್ದ್ರ ಒಂದ್ ಸೈಡ್, ಲೆಫ್ಟ್ ಸೈಡ್ ಇರ್ಲಿ ಅಥವಾ ರೈಟ್ ಸೈಡ್ ಇರ್ಲಿ, ಒಂದ್ ಬಾಜುಕ್ ಯಾವ್ದ್ರ ಒಂದ್ ಬಾಜುಕ ಒಂದ್ ಹರಿ ತಗೊಂಡ ಅದರ್ಲೆ ಒಂದ್ ಸೈಡ್ದಾಗ 6 ಇಂಚದ ಒಂದ್ ತೂತ ತೆಗಿಯೋದ್ರಿ. ಹರಿಲೆ ಬಡದ ಒಂದ್ 6 ಇಂಚದ ತೂತ ತೆಗಿಯೋದ. ಅದ್ರಾಗ ಇದ್ ಖತ ಹಾಕಿ ತೂತ ಮುಚ್ಚೋದೈತಿ. 2ನೇ ತೂತ ಪೈಲಾ ಮತ್ತು ದುಸರಾ ತೂತದ ನಡ್ಕಿಂದ ಅಂತರ 1 ಅಥವಾ 1.25 ಫೂಟ್ ಇರಬೇಕು. ಈ ಪ್ರಕಾರ ಅದ್ರಾಗ ಅಂತರ ಇಡಬೇಕು. ಈ ಪ್ರಕಾರ ನಮಗ ತೂತ ತೆಗದ ಅದ್ರಾಗ ಇದ್ ಖತ ಹಾಕ್ಬೇಕು. ಈಗ ನೀವು ಅನಾವ್ರ ಪೈಲಾ ಬಹಳ ಚಂದ ನಡೆದಿತ್ತು. ಪೈಲಾ ಖತ ಕೊಡೋದೈತಿ, ಸಾಲ್ದಾಗ ಒಗಿರಿ ಮಿಕ್ಸ್ ಮಾಡ್ಕೋರಿ, ಅದ್ ಬಹಳ ಚಲೋ ಇತ್ತು. 2ನೇದ್ ಖತ ಒಗಿರಿ ನೀರ್ ಬಿಡ್ರಿ ಅಥವಾ ನೀರ್ ನಂತರ ಹಿಂದ್ ಒಗಿರಿ ಯೂರಿಯಾ 1 ಚೀಲ, ಅದು ಬಹಳ ಚಲೋ ಇತ್ತು. 3ನೇದ 45ನೇ ದಿವಸ 2 ಚೀಲ ಯೂರಿಯಾ ಒಗಿರಿ, ಹಿಂಬಾಲೆ ನೀರ್ ಬಿಡ್ರಿ ಅಥವಾ ನೀರ್ ಕುಡ್ರಿ, ಹಿಂಬಾಲೆ 2 ಚೀಲ ಯೂರಿಯಾ ಒಗಿರಿ, ಅದು ಬಹಳ ಚಂದ ಇತ್ತು. 4ನೇದ್ ಬೇಕಾದ್ರೆ ಬೇಸಲ್ ಡೋಸ ಹರಿಲೆ 6 ಇಂಚ್ ತಕ ಒಳಿಕ್ ಹೋಗ್ಬೇಕು, ಹಿಂಗ ಖತ ಕೊಡಾಕ್ಬೇಕು. ಇದು ಬಹಳ ಕಠಿಣ ಐತಿ. ಯಾಕಂದ್ರ ಸಮಸ್ಯೆ ಬಹಳ ಐತಿ ಇದ್ರಾಗ. ಅಷ್ಟೇ ಲೇಬರ್ ನಮ್ ಕಡೆ ಸಿಗಂಗಿಲ್ಲ. ಹಾರಿ ಅಂತದೆಲ್ಲ ತಯಾರು ಮಾಡ್ಕೊಳಕ್ ಬೇಕು. ಖರೆ ಈ ಟೈಮ್ದಾಗ ಇದ್ ಖತ ಒಳಿಕ ಹೋಗಾಕ ಬೇಕು. ಇದಿಷ್ಟ ಧ್ಯಾನದಾಗಿಡ್ರಿ. ಈಗ ಮುಂದಿನ ಸೆಷನ್ದಾಗ ಮುಂದೆ ನಾ ಹೇಳ್ತೇನೆ. ಅವಾಗ ಈ ಪ್ರಕಾರ ಯಾಕೆ ಕೊಡೋದೈತಿ ಅದನ್ನ ಹೇಳಾವ ಇದ್ದೇನೆ. ಪೈಲಾದಿಂದ ಖತ ಕೊಡೋದು ಮಹತ್ವ ಏನೇನೈತಿ ಅದನ್ನ ಹೇಳಾವ ಇದ್ದೇನೆ. ಇತರ ನಂತರ 5ನೇದ್ ಖತ ಏನೈತ್ಲ, ಇದ ಬೋದಿಗೆ ಹಾಕೋತ್ನ್ಯಾಗ ಅಥವಾ ಮಣ್ಣು ಏರ್ಸುತ್ನ್ಯಾಗ ಕೊಡೋದ್ ಖತ. ಈ ಟೈಮ್ದಾಗ ಕೊಡೋದಿರ್ತೈತಿ. 100 ದಿವಸ ಆಗ್ಲಿ, 110 ದಿವಸ ಆಗ್ಲಿ, 120 ದಿವಸ ಆಗ್ಲಿ, ಎಷ್ಟ್ ಆಗ್ತೈತಿ ನಿಮ್ ಕಡೆ ಕಬ್ಬು ಎಷ್ಟು ಉಪ್ರ ಬಂದೈತಿ ಆ ಹಿಶೋಬ್ ಮಗ ನಿಮಗ ಅದ ಮಾಡಾಕ್ಬೇಕು. ಈ ಟೈಮ್ದಾಗ 1ನೇ ನಂಬರ್ ನಾವೇನ್ ಖತ ಕೊಟ್ಟಿದ್ದೇವಲ್ಲ ಅದ ಟೈಪ್ ಎಲ್ಲಾ ತಗೊಳ್ದೈತಿ. ಅತ್ರ 2 ಚೀಲ ಯೂರಿಯಾ ಹೆಚ್ಚು ಮಾಡೋದೈತಿ. ಅಂದ್ರ ಸಿಂಗಲ್ ಸೂಪರ್ ಫಾಸ್ಫೇಟ್ಲೇಜರ್ ಖತ ಕೊಡೋದಿತ್ತಂದ್ರ 6 ಚೀಲ್ ಸಿಂಗಲ್ ಸೂಪರ್ ಫಾಸ್ಫೇಟ್, 2 ಚೀಲ್ ಯೂರಿಯಾ. 6 ಚೀಲ್ ಸಿಂಗಲ್ ಸೂಪರ್ ಫಾಸ್ಫೇಟ್, 2 ಚೀಲ್ ಯೂರಿಯಾ. ಪೊಟ್ಯಾಶ್ ಬೇಕಾದ್ರ ಇಲ್ಲಿ 2 ಚೀಲ್ ಮಾಡೋದ. ಅಂದ್ರೆ 2 ಚೀಲ್ ಯೂರಿಯಾ, 6 ಚೀಲ್ ಸಿಂಗಲ್ ಸೂಪರ್ ಫಾಸ್ಫೇಟ್, 2 ಚೀಲ್ ಪೊಟ್ಯಾಶ್. ತರ್ಕಿಂದೆಲ್ಲ ಹಂಗ. ಫೆರಸ್ ಸಲ್ಫೇಟ್ 10 ಕಿಲೋ, ಜಿಂಕ್ ಸಲ್ಫೇಟ್ 10 ಕಿಲೋ, ಕಾಪರ್ ಸಲ್ಫೇಟ್ 1 ಕಿಲೋ, ಮ್ಯಾಂಗನೀಸ್ ಸಲ್ಫೇಟ್ 5 ಕಿಲೋ, ಬೋರಾನ್ 1 ಕಿಲೋ, ಮತ್ತ ಮೊಲಾಬ್ಡಿನನ್ 100 ಗ್ರಾಮ್. ಇತರ ಜೊತೆಲೆ ಸಲ್ಫರ್ 15 ಕಿಲೋ ಮತ್ತು ಮ್ಯಾಗ್ನೇಷಿಯಂ ಸಲ್ಫೇಟ್ 25 ಕಿಲೋ. ಇದೆಲ್ಲ ಒಂದ್ ಇದ್ರಾಗ ಇದ್ ಮಾಡಿ ಮುಂದೆ ಹಾಕೋದೈತಿ. ಸ್ವಲ್ಪ ಈ ಟೈಮ್ದಾಗ ಹಿಂಡಿ ಅಥವಾ ಕಂಪೋಸ್ಟ್ ಖತ ಅಥವಾ ತಿಪ್ಪಿ ಗೊಬ್ಬರ ಸ್ವಲ್ಪ ಪ್ರಮಾಣದಾಗ ಇದ್ರಾಗ ಮುಂದೆ ಒಗಿದಿ ಮತ್ತ ಬೋದಿಗೆ ಹಾಕೋದೈತಿ. ಈ ಪ್ರಕಾರ 5 ಖತ ನಮಗ 5 ಖತ ನಾವು ಕೊಡ್ತೇವೆ. ಸಿಂಗಲ್ ಸೂಪರ್ ಫಾಸ್ಫೇಟ್ ಇಲ್ಲ ಐತಂದ್ರೆ DAP ತಗೋರಿ. 2 ಚೀಲ ಯೂರಿಯಾ, 2 ಚೀಲ್ DAP, 2 ಚೀಲ್ ಪೊಟ್ಯಾಶ್. ಉಳ್ಕೆದೆಲ್ಲ ಅದ ಪ್ರಕಾರ ಫೆರಸ್, ಜಿಂಕ್, ಕಾಪರ್, ಮ್ಯಾಂಗನೀಸ್, ಬೋರಾನ್ ಬರದೇನ್ ಕೊಟ್ಟಿತ್ಲಿ ಅದ ಪ್ರಕಾರ ಎಲ್ಲ. ಅಥವಾ 10, 26, 26ದಾಗ ಕೊಡೋದಿತ್ತಂದ್ರೆ 2 ಚೀಲ ಯೂರಿಯಾ, 10, 26, 26 4 ಚೀಲ. ಇದ್ರಾಗ ಪೊಟ್ಯಾಶ್ ತಗೊಳೋದ್ ಗರಜ್ ಇಲ್ಲ, ಪೊಟ್ಯಾಶ್ ಅದ್ರಾಗ ಇರ್ತೈತಿ. 12, 32, 16 ಇದ್ರಾಗ ತಗೊಳೋದಿತ್ತಂದ್ರ 2 ಚೀಲ ಯೂರಿಯಾ, 12, 32, 16 3 ಚೀಲ, ಪೊಟ್ಯಾಶ್ 1 ಚೀಲ. ಇಷ್ಟ ಬದಲಾವಣೆ ಮಾಡೋದ. ಉಳ್ಕೆ ತಳ್ಕಿಂದ ಎಲ್ಲ ಹಂಗ ಫೆರಸ್ ಸಲ್ಫೇಟ್ 10 ಕಿಲೋ, ಜಿಂಕ್ ಸಲ್ಫೇಟ್ 10 ಕಿಲೋ, ಕಾಪರ್ ಸಲ್ಫೇಟ್ 1 ಕಿಲೋ, ಮ್ಯಾಂಗನೀಸ್ ಸಲ್ಫೇಟ್ 5 ಕಿಲೋ, ಬೋರಾನ್ 1 ಕಿಲೋ ಮತ್ತ ಮೊಲಾಬ್ಡೆನಮ್ 100 ಗ್ರಾಮ್ಸ್ ಜೊತೆಲೆ ಸಲ್ಫರ್ 15 ಕಿಲೋ, ಮ್ಯಾಂಗನೀಸ್ ಸಲ್ಫೇಟ್ 25 ಕಿಲೋ. ಇಷ್ಟ ಖತ ಎಲ್ಲ ಕೊಟ್ಟ ನಮಗ ಈ ಟೈಮ್ದಾಗ ಇದ್ ಮಾಡಬೇಕು, ಬೋದಿಗೆ ಹಾಕಬೇಕು. ಇದ್ರಾಗ ಪೈಲಾ ಮತ್ತ 2 ಕೆಪೆ ನಮಗ ಬ್ಯಾಕ್ಟೀರಿಯಾ ಕೊಡೋದೈತಿ. ಲಾವಣಿ ಮಾಡಿದ ನಂತರ 8-10 ದಿವಸಲೆ ಒಮ್ಮಿ ಮತ್ತ ಬೋದಿಗೆ ಹಾಕಿದ ನಂತರ 8-10 ದಿವಸಲೆ ಒಮ್ಮಿ. ಭೂಮಿದಾಗ ನೀರ್ ಇರ್ಬೇಕು, ಹಸದಿರ್ಬೇಕು. ಆ ಟೈಮ್ದಾಗ 1 ಲೀಟರ್ ಅಜೋಟೋಬ್ಯಾಕ್ಟರ್, 1 ಲೀಟರ್ ಫಾಸ್ಫರಸ್ ಸೊಲ್ಯುಬಲೈಸಿಂಗ್ ಬ್ಯಾಕ್ಟೀರಿಯಾ ಮತ್ತು 1 ಲೀಟರ್ ಪೊಟ್ಯಾಶ್ ಮೊಬಿಲೈಸಿಂಗ್ ಬ್ಯಾಕ್ಟೀರಿಯಾ. ಇವು 3 ಬ್ಯಾಕ್ಟೀರಿಯಾ 200 ಲೀಟರ್ ನೀರಾಗ ಹಾಕಿ ಮಿಕ್ಸ್ ಮಾಡೋದ ಮತ್ತೆ ಡ್ರೆಂಚಿಂಗ್ ಮಾಡಿ ಕೊಡೋದ. ಪಂಪದ ಸ್ಪ್ರೇ ಪಂಪದ ಮುಂದಿನ ನೋಜಲ್ ತೆಗಿರಿ ಮತ್ ಹಿಂಗ್ ಬಳಸ್ಕೋತ ಹೋಗೋದೈತಿ. ಭೂಮಿದಾಗ ಹಸದಿರ್ಬೇಕು, ನೀರದ ಅಂಶ ಅದ್ರಾಗ ಇರ್ಬೇಕು.
ಈ ಪ್ರಕಾರ 2 ಕೆಪಿ ಕನಿಷ್ಠ ನಮಗ ಡ್ರೆಂಚಿಂಗ್ ಮಾಡಕ್ ಬೇಕು. ಮೊನ್ನೆ ಬೋದಿಗೆ ಏರ್ಸಿದ ನಂತರ 15-20 ದಿವಸಲೆ ನೋಡ್ರಿ ಧ್ಯಾನದಾಗ ಇಟ್ಕೋರಿ, 6ನೇ ಖತ ಐತಿ. ಈಗ ಬೋದಿಗೆ ಹಾಕಿದ ನಂತರ 15-20ನೇ ದಿವಸಿಗೆ 10 ಅಥವಾ 15 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್ 10 ಅಥವಾ 15 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್ ಪ್ಲಸ್ ಬೋರಾನ್ 20% 1 ಕಿಲೋ. 15 ಕಿಲೋ ಕ್ಯಾಲ್ಸಿಯಂ ನೈಟ್ರೇಟ್, ಬೋರಾನ್ 1 ಕಿಲೋ. ಈ ಟೈಮ್ದಾಗ ನಮಗ್ ಒಗ್ಯಾಕ ಬರ್ತೈತಿ. ಇತರ ಜೊತೆಲೆ ಸ್ವಲ್ಪ ಕಂಪೋಸ್ಟ್ ಖತ ಅಥವಾ ತಿಪ್ಪಿ ಗೊಬ್ಬರ ಸ್ವಲ್ಪ ಅಂದ್ರೆ ಒಂದು 51 ಕಿಲೋ ಅಥವಾ ಹಿಂಡಿ ಒಂದ್ 50 ಕಿಲೋ ಹಿಂಡಿ ತಗೊಂಡು ಅದ್ರಾಗ ಮಿಕ್ಸ್ ಮಾಡ್ರಿ, ಮುಂದ್ ಹೋಗೋದ್ ನೀರ್ ಬಿಡ್ರಿ, ನಡಿತೈತಿ. ಅಥವಾ 200 ಲೀಟರ್ ನೀರಾಗ ಇದೆಲ್ಲ ಕಲಿಸಿ ಕ್ಯಾಲ್ಸಿಯಂ ನೈಟ್ರೇಟ್ ಮತ್ತು ಬೋರಾನ್ ಕಲಿಸಿ ಡ್ರೆಂಚಿಂಗ್ ಮಾಡಿದ್ರು ನಡಿತೈತಿ. ಯಾರ ಕಡೆ ಡ್ರಿಪ್ ಐತಿ ಅವರ ಡ್ರಿಪ್ಲೆ ಬಿಡ್ಬೇಕು, ಅವರ ಬ್ಯಾಕ್ಟೀರಿಯಾನು ಡ್ರಿಪ್ಲಿ ಬಿಡ್ಬೇಕು, ಮತ್ತ ಕ್ಯಾಲ್ಸಿಯಂ ನೈಟ್ರೇಟ್ ಬೋರಾನ್ ಡ್ರಿಪ್ಲಿ ಕೊಡೋದೈತಿ. ಡ್ರಿಪ್ ಜರ್ ಕರ್ತಾ ಇತ್ತಂದ್ರ ಕ್ಯಾಲ್ಸಿಯಂ ನೈಟ್ರೇಟ್ ಪೈಲಾ ದಿವಸ ಕೊಡ್ರಿ, ಬೋರಾನ್ 2ನೇ ದಿವಸ ಕೊಡ್ರಿ. ಬೋರಾನ್ ಮತ್ತೆ ಕ್ಯಾಲ್ಸಿಯಂ ಒಂದೇ ಠಿಕಾನ್ದಾರ್ ಮಾಡೋಕಿತ್ತ ಬ್ಯಾರೆ ಬ್ಯಾರೆ ಕೊಟ್ಟಿದ್ರ ಅದ್ರದ್ ರಿಸಲ್ಟ್ ಬಹಳ ಚಂದ ಬರ್ತೈತಿ. ಡ್ರಿಪ್ಲಿ ಕೊಡೋದಿದ್ರ ಪೈಲಾ ದಿವಸ ಕ್ಯಾಲ್ಸಿಯಂ ನೈಟ್ರೇಟ್ ಕೊಡ್ರಿ, 2ನೇ ದಿವಸ ಬೋರಾನ್ ಕೊಡ್ರಿ. ಕ್ಯಾಲ್ಸಿಯಂ ನೈಟ್ರೇಟ್ 10 ಅಥವಾ 15 ಕಿಲೋ, ಬೋರಾನ್ 20% 1 ಕಿಲೋ. ಈ ಪ್ರಕಾರ 6ನೇದ್ ಮಾಡೋದೈತಿ. ಅದರ ನಂತರ 100 ಟನ್ ಮ್ಯಾಗ ಹೋಗೋದಿತ್ತಂದ್ರ ಬೋದಿಗೆ ಹಾಕಿದ ನಂತರ 30ನೇ ದಿವಸ ಅರ್ಧ ಚೀಲ್ ಅಮೋನಿಯಂ ಸಲ್ಫೇಟ್, 1 ಚೀಲ್ 24-24-0 ಮಹಾದನ್ ಕಂಪನಿ ಸಿಗ್ತೈತಿ, ಮತ್ತ ಅರ್ಧ ಚೀಲ್ ಪೊಟ್ಯಾಶ್, ವೈಟ್ ಪೊಟ್ಯಾಶ್, ನಮ್ಮದು ರೆಗ್ಯುಲರ್ ಪೊಟ್ಯಾಶ್. ಇದೆಲ್ಲ ಮಿಕ್ಸ್ ಮಾಡಿ ಮುಂದ್ ಒಗಿರಿ ಮತ್ತ ನೀರ್ ಬಿಡ್ರಿ. ಇದ ಹರಿಲೆ ಅಥವಾ ಕೆದರಿ ಹಾಕೋದೇನ್ ಗರಜ್ ಇಲ್ಲ, ಮುಂದ್ ಒಗಿರಿ ಮತ್ತ ನೀರ್ ಬಿಡ್ರಿ. ಇದ್ರಾಗ ಅರ್ಧ ಚೀಲ್ ಅಮೋನಿಯಂ ಸಲ್ಫೇಟ್ ಕಿತ್ತ 1 ಚೀಲ್ ಸಲ್ಫೇಟ್ ತಗೊಂಡ್ರ ನಡಿತೈತಿ. 24-24-0 2 ಚೀಲ್ ತಗೊಂಡ್ರನು ನಡಿತೈತಿ. ಮತ್ತು ಪೊಟ್ಯಾಶ್ ಅರ್ಧ ಚೀಲ್ ಜೊತೆ 1 ಚೀಲ್ ತಗೊಂಡ್ರ ಬಿ ನಡಿತೈತಿ. ಅಷ್ಟು ಒಗದ ಈಗ ಮಿಕ್ಸ್ ಅದ್ರಾಗ ಒಗದ್ ಬಿಡ್ರಿ, ನೀರ್ ಕೊಡ್ರಿ. ಈ ಟೈಮ್ದಾಗ ಹಿಂಗ ಕೊಟ್ಟಿದ್ರ ನಡ್ತೈತಿ. ಅದರ ನಂತರ ಬೇಕಾದ್ರೆ 3 ತಿಂಗಳ ಪ್ರತಿ ತಿಂಗಳಿಗೆ ಅರ್ಧ ಚೀಲ್ ಅಮೋನಿಯಂ ಸಲ್ಫೇಟ್ ಮತ್ 15 ಕಿಲೋ ಪೊಟ್ಯಾಶ್, 15-20 ಕಿಲೋ ಪೊಟ್ಯಾಶ್ ಪ್ರತಿ ತಿಂಗಳದಾಗ ಒಮ್ಮೆ ಅದಕ್ಕ ಕೊಡೋದೈತಿ. ಇದು ಒಳಗ್ ಹೋಗಿ ಒಗ್ಯಾಕ ಅವಾಗ ಬರಂಗಿಲ್ಲ, ಕಬ್ಬು ಬೀಳ್ತೈತಿ. ಆ ಟೈಮ್ದಾಗ ಬ್ಯಾರೆಲ್ದಾಗ ಮಿಕ್ಸ್ ಮಾಡಿ ಕಾವಲಿ ನೀರ್ ಯಾವಾಗ ನೀವು ಬಿಡ್ತೀರಿ ಅವಾಗ ಹನಿ 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 ಅದ್ರಾಗ ಬಿಟ್ಟಿದ್ರ ಅದ್ರ ಜೊತೆಲಿ ಅದು ಒಳಗ್ ಹೋಗ್ತೈತಿ, ನಡಿತೈತಿ. ಆ ಪ್ರಕಾರ ಹೋದ್ರ ಚಂದ ಅಂತ ಅದ್ರದ ಉಪಯೋಗ ಆಗ್ತೈತಿ. ಅವರೇಜ್ ಚಂದ ಬಾಳಕ್ ಇತರದ ಉಪಯೋಗ ಬಹಳ ಐತಿ. ಎಲ್ಲಾ ಗಣಕಿ ಉದ್ದಗ ಆಗ್ತಾವು, ದಪ್ಪಗ ಆಗ್ತಾವು, ಮತ್ತು ರಿಕವರಿ ಅದ್ರಾಗ ಹೆಚ್ಚು ಬರ್ತೈತಿ. ರಿಕವರಿ ಎಷ್ಟು ಹೆಚ್ಚು ಬರ್ತೈತಿ ಅಷ್ಟ ಅದ್ರದ ವಜನ್ ಹೆಚ್ಚು ಬರ್ತೈತಿ. ಅದರಲ್ಲೇ ನಮಗ ಅವರೇಜ್ ಬಹಳ ಚಂದ ಹಂಗ್ ಸಿಗ್ತೈತಿ. ಇದ ಶೇವಟ್